ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಂಡು ಕೃತಕವಾಗಿ ಒಂದು ವೈರಸ್ ತಯಾರಿ ಮಾಡಿದ್ರು. ಆ ವೈರಸ್ ಎಂತದ್ದು, ಬ್ಯಾಕ್ಟೀರಿಯಾಗಳನ್ನ ತಿನ್ನುವಂಥದ್ದು. ಈ ಕೊಲೆ ಅನ್ನೋ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಯಲ್ಲಿ ಇರುತ್ತೆ. ಆ ಬ್ಯಾಕ್ಟೀರಿಯಾಗಳು ಹೋಗಿ ಅವನ್ನ ಕೊಲ್ಲುವುದು. AI ಅಂದ್ರೆ ಸಾಧಾರಣವಾಗಿ ನಾವು ಅನ್ಕೊಳ್ಳೋದು ಈ ಚಾಟ್ GPT ಇಷ್ಟೊಂದು ಹೆಸರಿದೆಯಲ್ಲ, ಅವೆಲ್ಲಕ್ಕೂ ಸೇರಿಸಿ AI ಅಂತ ಯಾಕೆ ಹೇಳ್ತೀವಿ ಅಂತ ಅನ್ನೋದು ಮೊದಲನೇ ಪ್ರಶ್ನೆ. AI ಅಂತ ಅನ್ನೋದು ನಾವು ಬಳಸುವಂತಹ ಬೇರೆ ಬೇರೆ ತಂತ್ರಜ್ಞಾನಗಳ ಬಗ್ಗೆ ಹೇಳೋದಕ್ಕೆ, ಒಂದು ವರ್ಗೀಕರಣ ಮಾಡೋದಕ್ಕೆ ಇರುವಂತಹ ಒಂದು ಪದ. ಕೃತಕ ಬುದ್ಧಿಮತ್ತೆ. ದೋಸೆ ಅಂತ ಅಂದ್ಬಿಟ್ರೆ ಎಷ್ಟೋ ದೋಸೆ ಬರುತ್ತೆ. ಎಷ್ಟು ಬರುತ್ತೆ? ಸಾದಾ ದೋಸೆ ಬರುತ್ತೆ, ಮಸಾಲೆ ದೋಸೆ ಬರುತ್ತೆ, ಮೈಸೂರು ಮಸಾಲೆ ದೋಸೆ ಬರುತ್ತೆ. ಹಾಗೇನೆ ದೋಸೆ ಎಂದ ಕೂಡಲೇ ನಮಗೆ ಒಂದು ಚಿತ್ರ ಬರೋದಿಲ್ಲ, ಹಲವಾರು ಚಿತ್ರ ಬರುತ್ತೆ. ಅದೇ ರೀತಿಯಾಗಿ AI ಅಂತಂದ್ರೆ ಒಂದು ವಸ್ತು ಅಲ್ಲ ಅದು, ಅಥವಾ ಒಂದು ತಂತ್ರಜ್ಞಾನ ಅಲ್ಲ, ಹಲವಾರು ತಂತ್ರಜ್ಞಾನ ಅಂತ ಮೊದಲು ನೆನಪಲ್ಲಿ ಇಟ್ಕೊಂಡು ಒಂದಲ್ಲ 4 ಹಾಕೊಟ್ಟು ನಾನು ಆಯ್ಕೆ ಮಾಡ್ಕೊಂಡಿರೋದು ಇದು. ಸೊ ಇದು AI ತಂತ್ರಜ್ಞಾನದ ಒಂದು ಸಾಧ್ಯತೆಯನ್ನ ಹೇಳ್ಕೊಡುವಂತ. ಅಲ್ಲಿಂದ ಮುಂದಕ್ಕೆ ನಾವು AI ಅಂದ್ರೆ ಏನು, ಅಂದ್ರೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಏನು, ಆ ಕೃತಕ ಬುದ್ಧಿಮತ್ತೆಯ ಬಳಕೆ ಏನು, ನಿಮ್ಮಲ್ಲಿ ಎಷ್ಟು ಜನ ಸೈಂಟಿಸ್ಟ್ ಆಗ್ಬೇಕು ಅಂತಿದ್ದೀರಿ? ಯಾಕಂದ್ರೆ ನನಗೆ ವಸುಂಧರಾ ಮೇಡಮ್ ಕೊಟ್ಟಂತ ವಿಷಯ ಅಲ್ಲಿ ಹಾಕಿದ್ದೀನಿ. ಭವಿಷ್ಯದ ವಿಜ್ಞಾನವು ವಿಜ್ಞಾನದ ಭವಿಷ್ಯವು ಅಂತ. AI ಅಂತ ಅನ್ನೋದು ಈಸ್ ಇಟ್ ದ ಫ್ಯೂಚರ್ ಆಫ್ ಸೈನ್ಸ್ ಆರ್ ಇಸ್ ಇಟ್ ಫ್ಯೂಚರ್ ಸೈನ್ಸ್? ಬುದ್ಧಿವಂತಿಕೆ ಅಂತಂದ್ರೆ ಈ 5 ಲಕ್ಷಣಗಳನ್ನ ನಾವು ಗುರುತಿಸ್ತೀವಿ. ಮುಖ್ಯವಾಗಿ ಒಂದು, ಕಲಿಯುವ ಸಾಮರ್ಥ್ಯ ಇರಬೇಕು. ಕಲಿತದ್ದನ್ನ ಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇರಬೇಕು. ಅದನ್ನ ಅರಿವು ಅಂತ ಹೇಳ್ತೀವಿ. ನಾವು ಕಲ್ತ್ರೆ ಮಾತ್ರ ಅಲ್ಲ, ಅದು ನಮ್ಮಲ್ಲಿ ಗ್ರಹಿಸಿ ನಾವು ಅದನ್ನ ಸ್ಮರಣೆಯಲ್ಲಿ ಇಟ್ಕೊಂಡು ಮತ್ತೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ಅದನ್ನ ಅರಿವು ಅಂತ ಹೇಳ್ತೇವೆ. ಮೂರನೇದು, ಆ ಅರಿವನ್ನ ಬಳಸುವ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಕಲ್ತ್ರೆ ಮಾತ್ರ ಸಾಕು, ಅದನ್ನ ಬಳಸಿಕೊಳ್ಳುವ ಸಾಮರ್ಥ್ಯ ಇರಬೇಕು. 4ನೇದು, ಆ ಬಳಸಿಕೊಳ್ಳುವ ವಿಧಾನ ಇದೆಯಲ್ಲ, ಅದು ಹೊಸದೊಂದು ಯಾವುದಾದ್ರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ಇರಬೇಕು. ಕೊನೆಯದಾಗಿ, ಯಾವ 2 ಸಂದಿಗ್ಧ ಸಂದರ್ಭಗಳು ಬಂದಾಗ ತೀರ್ಮಾನ ಮಾಡೋದಕ್ಕೆ ಬೇಕು. ಉದಾಹರಣೆಗೆ, ನಾಯಿಗೆ ನಾವು ಆಟ ಕಲಿಸ್ತೀವಿ. ಒಂದು ಚೆಂಡು ಎಸೆದ್ರೆ ಆ ಚೆಂಡನ್ನ ಎತ್ಕೊಂಡು ಬಾ ಅಂತ ಅನ್ನೋದನ್ನ ನಾವು ಕಲಿಸ್ತೀವಿ. ಹಾಗೆ ಅದಕ್ಕೊಂದು ಬಿಸ್ಕೆಟ್ ಹಾಕೋದು ಅನ್ನೋದು ಪದ ಎಲ್ರಿಗೂ ಗೊತ್ತಿದೆ ಅಲ್ಲ. ಸೊ ಹಾಗೆ ಈ ಬಿಸ್ಕೆಟ್ ಹಾಕಿದಾಗ ನಾಯಿ ಅದನ್ನ ತಗೊಂಡ್ ಬರುತ್ತೆ, ಬಿಸ್ಕೆಟ್ ಈಸ್ಕೊಡುತ್ತೆ. ಇದು ಅದಕ್ಕೆ ಕಲಿಕೆ. ಸೊ ನಾವು ಆ ರೀತಿಯಲ್ಲಿ ಕಲಿಸಿದ ಮೇಲೆ ಅದಕ್ಕೆ ಬರುವಂತ ಅರಿವೇನು? ನಾನು ಚೆಂಡನ್ನ ತಂದು ಕೊಟ್ರೆ ಬಿಸ್ಕೆಟ್ ಸಿಗುತ್ತೆ ಅಂತಂದ್ಬಿಟ್ಟು ಮುಂದೆ ಆ ಅರಿವನ್ನು ಅದು ಯಾವಾಗ ಬಳಸ್ಕೊಳುತ್ತೆ? ಎಲ್ಲಿಯಾದ್ರೂ ಒಂದು ಚೆಂಡು ಬಿದ್ದಿದ್ರೆ ಅದನ್ನ ತಂದು ಕೊಟ್ಬಿಟ್ಟು ಕಾಯ್ತಾನೆ ಇರ್ತಾರೆ, ಬಿಸ್ಕೆಟ್ ಕೊಡ್ತೀಯಾ ಅಂತ. ಒಂದು 10 ಸರ್ತಿ ಕೊಡ್ಲಿಲ್ಲ ಅಂದ್ರೆ 11ನೇ ಸರ್ತಿ ಅದು ಮತ್ತೆ ಚೆಂಡು ತರೋದನ್ನ ನಿಲ್ಲಿಸ್ಬಿಡುತ್ತೆ. ಒಂದು ವೇಳೆ ಈಗ 2 ಚೆಂಡು ನಾವು ಎಸಿತೀವಿ, ನಾವು ಯಾರು ಇದುವರೆಗೆ ಪ್ರಯತ್ನ ಮಾಡಿಲ್ಲ, ಆಗ ನಾಯಿ ಏನ್ ಮಾಡಬಹುದು? ಆ ಚೆಂಡನ್ನ ತಂದು ಕೊಡಬೇಕಾದ್ರೆ ಅದು ನಿಶ್ಚಯ ಮಾಡ್ಬೇಕು. ಯಾವುದನ್ನ ತಂದು ಕೊಟ್ರೆ ನನಗೆ ಬಿಸ್ಕೆಟ್ ಬರುತ್ತೆ, ಯಾವುದನ್ನ ತಂದು ಕೊಟ್ರೆ ಬಿಸ್ಕೆಟ್ ಸಿಗೋದಿಲ್ಲ. ಈ ನಿಶ್ಚಯ ಮಾಡುವ ಬುದ್ಧಿವಂತಿಕೆ ನಾಯಿಯಲ್ಲಿ ಇದ್ರೆ ಅದು ಒಂದು ಲಕ್ಷಣ. ಕೊನೆಯದಾಗಿ ಅದು ಬಂದು ನಮಗೆ ಕೊಟ್ಟು ಮುಖ ನೋಡ್ತಾ ನಿಂತ್ಕೊಳುತ್ತೆ. ಅದಕ್ಕೆ ಮಾತಾಡೋದಕ್ಕೆ ಬರೋದಿಲ್ಲ, ನಮ್ಮ ಭಾಷೆ ಬರೋದಿಲ್ಲ, ಅದಕ್ಕೆ ಅದರ ಭಾಷೆ ನಮಗ್ ಬರೋದಿಲ್ಲ. ಹಾಗಾಗಿ ಅದು ನಾನ್ ವರ್ಬಲ್ ಕಮ್ಯುನಿಕೇಶನ್ ಅನ್ನು ಹೇಳೋ ರೀತಿಯಲ್ಲಿ ಅದು ತನ್ನದೇ ಭಾಷೆಯಲ್ಲಿ ನನಗೆ ಬಿಸ್ಕೆಟ್ ಕೊಡುವಂತ ಕೇಳಿ. ಸೊ ಇವಿಷ್ಟು ಅಂದ್ರೆ ಲರ್ನಿಂಗ್, ಕಾಗ್ನಿಷನ್, ಯೂಸ್ ಆಫ್ ಲರ್ನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್, ಕೊನೆಯಲ್ಲಿ ಕಮ್ಯುನಿಕೇಶನ್. ಇವೆಲ್ಲವೂ ಕೂಡ ನಮಗೆ ಬುದ್ಧಿವಂತಿಕೆ ಅಂತ ಇರೋದರ ಒಂದು ಲಕ್ಷಣ. ನೀವು ಕಲ್ತ ಮೇಲೆ ನೀವು ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ನೀವು ಹೇಳೋದು ಅಂತಂದ್ರೆ ಸಂವಹನ ಅಂತಂದ್ರೆ ಕ್ಲಾಸ್ ನಲ್ಲಿ ನಾವು ಟೆಸ್ಟ್ ಕೊಟ್ಟಾಗ ನಾವು ಕಲ್ತಿದ್ದನ್ನ ಆನ್ಸರ್ ಬರೀತೀವಿ, ಅದು ಕೂಡ ಒಂದು ಸಂವಹನದ ರೀತಿ. ಅದು ಎಷ್ಟು ಮಟ್ಟಿಗೆ ನಾವು ಮಾಡ್ತೀವಿ ಅಂತ ಅನ್ನೋದನ್ನ ನಮ್ಮ ಇವರು ಅಂದ್ರೆ ನಿಮಗೆ ಬುದ್ಧಿ ಇಲ್ಲ ಅಂತಲ್ಲ, ನಿಮ್ ಬುದ್ಧಿಯನ್ನು ಎಷ್ಟು ಮಟ್ಟಿಗೆ ಉಪಯೋಗಿಸ್ತೀರಾ ಅಂತ ಅಷ್ಟೇ ಅಲ್ಲಿ ಟೀಚರ್ ಪರೀಕ್ಷೆ ಮಾಡೋದು. ಓಕೆ, ಹಾಗೆ ಮನುಷ್ಯನಂತೆಯೇ ಬುದ್ಧಿವಂತಿಕೆ ಲಕ್ಷಣಗಳು ಇರುವಂತಹ ತಂತ್ರಜ್ಞಾನವನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮನುಷ್ಯನ ರೀತಿಯಲ್ಲೇ
ಗ್ರಹಿಕೆಯ ಸಾಮರ್ಥ್ಯ ಇರುವಂತಹದ್ದು. ಗ್ರಹಿಕೆ ಅಂದ್ರೆ ಸುತ್ತಮುತ್ತ ಇರುವಂತಹ ಎಲ್ಲ ಪರಿಸರದಿಂದ ನಾವು ಈಗ ಮುಟ್ಟಿ ನೋಡ್ತೀವಿ, ನೋಡಿ ತಿಳ್ಕೊಳ್ತೀವಿ, ಆ ರೀತಿ ಅಲ್ಲ. ಅದಕ್ಕೂ ಕೂಡ ಒಂದು ಗ್ರಹಿಕೆ ಇರುತ್ತೆ, ಒಂದು ವಿನ್ಯಾಸವನ್ನ ಗುರುತಿಸುವಂತ ಗ್ರಹಿಕೆ. ಆಮೇಲೆ ವಿಭಿನ್ನ ಕ್ಷೇತ್ರಗಳಲ್ಲಿ ಇರುವಂತಹ ಡಾಟಾ, ನಮಗೆ ಜ್ಞಾನ ಇದೆ ಆದ್ರೆ ಅದಕ್ಕೆ ಡಾಟಾ ಇರುತ್ತೆ. ಒಂದು ಸಾಧಾರಣವಾದಂತಹ ಕ್ರಿಯೆ ದೋಸೆ ಮಾಡುವಂತಹದ್ದು, ಅದಕ್ಕೂ ಕೂಡ ನಮಗೆ ಬೇರೆ ಬೇರೆ ಕ್ಷೇತ್ರದ ಜ್ಞಾನ ಇದೆ. ಹಾಗೆ ಹಿಟ್ಟು ಹಾಕೋದಿಕ್ಕೆ ಬರಬೇಕು, ಒಲೆ ಹಚ್ಚೋದಿಕ್ಕೆ ಬರಬೇಕು, ಇವೆಲ್ಲವೂ ಒಂದೇ ಕ್ರಿಯೆ ಅಂತಲ್ಲ, ಬೇರೆ ಬೇರೆ ಅವೆಲ್ಲವೂ ಇದ್ರೆ ಮಾತ್ರ ನೀವು ದೋಸೆ ಮಾಡೋದಕ್ಕೆ ಸಾಧ್ಯ. ಒಂದೇ ಒಂದು ಇದ್ರೆ ಖಂಡಿತ ಆಗೋದಿಲ್ಲ. ಸೊ ಆ ರೀತಿಯಲ್ಲಿ ವಿಭಿನ್ನ ಕ್ಷೇತ್ರಗಳ ಜ್ಞಾನದ ಅರಿವು ಇರಬೇಕು, ಪರಿಚಯವಿಲ್ಲದ ಕೆಲಸಗಳನ್ನು ಮಾಡುವ ಸಾಮರ್ಥ್ಯವೂ ಇರಬೇಕು. ಇವು ಮೂರು ಇದ್ರೆ ನಾವು ಅದನ್ನ ಬುದ್ಧಿವಂತ ಅಂತ ಹೇಳ್ತೀವಿ. ಸೊ ಈ ಬುದ್ಧಿವಂತಿಕೆಯ ಲಕ್ಷಣಗಳು ಇರುವಂತಹ ತಂತ್ರಜ್ಞಾನವನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಕಲಿಯುತ್ತೆ ಅಂತಂದ್ರೆ, ಈ ಪದ್ಯ ಯಾರಿಗಾದ್ರೂ ಗೊತ್ತಿದೆಯಾ? ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಸರ್ವಜ್ಞ ಬರೆದಿದ್ದು ಗೊತ್ತಲ್ಲ ನಿಮಗೆ? ಸೊ ಸರ್ವಜ್ಞ ಬರೆದಂತಹ ಈ ಪದ್ಯದಲ್ಲಿ ಎಲ್ಲ ಲಕ್ಷಣಗಳು ಇವೆ. ಅದನ್ನ AI ಒಂದು ಚಿತ್ರದಲ್ಲಿ ಮೂಡಿಸಿಕೊಟ್ಟಿದೆ, ಯಾವ ರೀತಿಯಲ್ಲಿ ನಾವು ಕಲಿತೀವಿ ಅಂತ ಅಂದ್ಬಿಟ್ಟು. ನಾನು 4 ಸರ್ತಿ ಸರ್ವಜ್ಞ ಅಂತ ಹೇಳಿದೆ, ಎಲ್ಲಿಂದನೂ ಉತ್ತರ ಬರಲಿಲ್ಲ. ಅನಂತರಾಮು ಸರ್ ಸುಮ್ಮನೆ ಕೂತಿದ್ದಾರೆ, ಯಾಕಂದ್ರೆ ನನಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ ಅಂತ ನನಗೆ ಗೊತ್ತು. ಇದು ಸೋಮೇಶ್ವರ ಶತಕದಲ್ಲಿ ಇರುವಂತ, ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ನಾನು ಹಾಕಿದೆ. ಅದು ಶತಕ ಬೇರೆ ಸರ್, ಸೋಮೇಶ್ವರ ಶತಕ ಬೇರೆ. ಈ ಸೋಮೇಶ್ವರ ಶತಕದಲ್ಲಿ ಬರುವಂತ ಅವ್ರಿಗೆ 2 ಸೇರಿಸಿದ್ದಾರೆ, ಲಿಜೆಂಡ್ ಟು ದ ಸೈಂಟ್ ಲೆಕ್ಚರ್ಸ್. ಇದು ಸರ್ವಜ್ಞ ವಚನ ಅಲ್ಲ ಅಷ್ಟೇ. ಓಕೆ, ಇನ್ನು ಅದರ ಬಗ್ಗೆ ಹೆಚ್ಚಿಗೆ ಸರ್ವಜ್ಞ ಬಂತಲ್ಲ, ಅದಕ್ಕೆ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಾ ಕೆಲವಂ ಮಾಡ್ಪವರನ್ನು ಕಂಡು ಡೂಯಿಂಗ್ ಸೈನ್ಸ್, ಕೆಲವಂ ಸುಜ್ಞಾನದಿಂದ ನೋಡುತ್ತಂ ಮತ್ತು ಕೆಲವಂ ಸತ್ಸಂಗದಿಂದ ಅರಿಯುವುದು ಅಂತ ಇದೆ. ಸೊ ಹೀಗೆ ಹಾಗಾಗಿ ಈ ಪದ್ಯ ನಮಗೆ ಕಲಿಕೆಯ ವಿವಿಧ ವಿಧಾನಗಳನ್ನ ಹೇಳುತ್ತೆ. ನಾವು ಈ ರೀತಿ ಕಲಿತ್ರೆ AI ಕಲಿಯೋದು ಬೇರೆ ರೀತಿ. ಎಡಗಡೆ ಇರೋದೇನು ಬಲಗಡೆ ಇರೋದೇನು ಈಗೆಲ್ಲ ಉತ್ತರ ಹೇಳ್ತೀರಾ, ಗ್ಯಾರಂಟಿ. ಎಡಗಡೆ ಇರೋದೇನು ಬಲಗಡೆ, ನನ್ನ ಬಲಗಡೆಗೆ ನನ್ನ ಎಡಗಡೆ. ಎನಿ ಆನ್ಸರ್ಸ್? 2 ಪ್ಯಾನ್ ಕೇಕ್ ಬೇರೆ, ಆ ಕಡೆ ಸೆಟ್ ದೋಸೆ. ನೋಡಿ, ನಾವು ನೋಡಿದ ಕೂಡಲೇ ಅವೆರಡು ಬೇರೆ ಬೇರೆ ಅಂತ ಅಂದ್ಬಿಟ್ಟು ತಕ್ಷಣಕ್ಕೆ ಗುರುತಿಸ್ತೀವಿ. ಆ ಕ್ಷಣದಲ್ಲಿ ನಾವು ಕಂಡದ್ದು ಕಂಡಿಲ್ದೆ ಇರೋದು ಎರಡನ್ನೂ ನಾವು ಊಹಿಸಿಕೊಂಡು ನಾವು ಹೇಳ್ತೀವಿ. ಈ ಕಡೆ ಇರುವಂತದ್ದು ಪ್ಯಾನ್ ಕೇಕ್, ಆ ಕಡೆ ಇರೋದು ಉತ್ತಪ್ಪ. ಓಕೆ, ಉತ್ತಪ್ಪಂ ಮಿನಿ ಉತ್ತಪ್ಪಂ ಅಂತ ಹೇಳ್ತಾರೆ ಚೆನ್ನೈನಲ್ಲಿ ಅಂತ. ಸೊ ನಾವು ಗ್ರಹಿಸುವುದು ನಮ್ಮ ಸಂವೇದನಾಂಗಗಳಿಂದ ತಕ್ಷಣದಲ್ಲಿ. ನೋಡಿದ ತಕ್ಷಣ ಅದು ಹೌದೋ ಅಲ್ವೋ ಅಂತ ಗೊತ್ತಾಗುತ್ತೆ. ಆದ್ರೆ ಚಕ್ಲಿ ಮತ್ತೆ ಮುರುಕು ಇವೆರಡರ ಮಧ್ಯೆ ವ್ಯತ್ಯಾಸ ಹೇಗೆ ಅಂತ ಅನ್ನೋದನ್ನ ಗುರುತಿಸ್ಬೇಕಾದ್ರೆ AI ಮಾಡೋದಲ್ಲಿ ಅದು ಏನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಡಗಡೆಯಲ್ಲಿ ಬರ್ತಿದೆ. ನಾನು ನಿನಗೆ ಒಂದು ಚಕ್ಲಿ ಮತ್ತೆ ಮುರುಕನ್ನ ಕೊಟ್ಟರೆ ನೀನು ಯಾವ ರೀತಿಯಲ್ಲಿ ಅದನ್ನ ಗುರುತಿಸಿ ವಿಂಗಡಿಸ್ತೀಯ ಅಂತ ನಾನು ಕೇಳಿದ್ರೆ ChatGPT ಈ ರೀತಿ ಉತ್ತರ ಕೊಡುತ್ತೆ. ಏನಂತ? ಚಕ್ಲಿ ಹೀಗಿರುತ್ತೆ, ಎಡಭಾಗದಲ್ಲಿ ಒಂದು ಚಿತ್ರ ಕೊಟ್ಟಿದೆ, ತುಂಬಾ ಸುಂದರವಾಗಿ ಗಟ್ಟಿಯಾಗಿ ಸುತ್ತಿದ್ದ ಸಮಚಕ್ರಾಕಾರದ ಸುರುಳಿಯ ರೀತಿಯಲ್ಲಿ ಇರುತ್ತೆ. ಅದು ಬುಲೆಟ್ ಪಾಯಿಂಟ್ ಮಾಡ್ಬಿಟ್ಟಿದೆ. ಈಗಿನ ಕಾಲದಲ್ಲಿ ನಾವು ಎಲ್ಲ ಇನ್ಸ್ಟಾಗ್ರಾಮ್ನವರಾಗಿದ್ದರಿಂದ ನಾವು ಉದ್ದುದ್ದ ಪದಗಳನ್ನ ಉದ್ದುದ್ದ ವಾಕ್ಯಗಳನ್ನ ಯಾವತ್ತೂ ಬಳಸೋದಿಲ್ಲ. ಹಾಗಾಗಿ ಎಲ್ಲ ಶಾರ್ಟ್ ಅಂಡ್ ಕ್ರಿಸ್ಪ್ ಅಂತ. ಹಾಗೆ ಚಕ್ಲಿ ರೀತಿಯಲ್ಲಿ ಚಕ್ರಾಕಾರದ ಸುರುಳಿ ವೃತ್ತಾಕಾರದಂತೆ ಇರುತ್ತದೆ. ತಲೆಯ ಮೇಲೆ ಅಂದ್ರೆ ಇದರ ಮೇಲೆ ಅದರಲ್ಲಿ ಎಳ್ಳು ಕಾಳುಗಳು ಗೋಚರಿಸುತ್ತದೆ. ಕೆಲವೊಮ್ಮೆ ಅಂತಾನು ಹಾಕಿದೆ. ಮುರುಕಿನಲ್ಲಿ ಏನಿದೆ ಅಂತ ನೋಡಿ, ಕೊನೆಯಲ್ಲಿ ಅದು ಒಂದು ಸಮರಿ ಕೊಡುತ್ತೆ. ಸರಳವಾಗಿ ಇದು ಅರಿವು, ಅದು ಕಲಿಕೆ, ಇದು ಅರಿವು. ಚಕ್ಕುಲಿ ನೀಟಾಗಿ ಸುರುಳಿ ಸುತ್ತಿದಂತೆ ಇರುತ್ತದೆ, ಮುರುಕು ಸಡಿಲವಾಗಿ ತುಂಡಾಗಿ ಇರುವಂತೆ ಇರುತ್ತದೆ. ಅಗ್ರೀಡ್? ಒಪ್ತೀರಾ ಇಲ್ವಾ? ಸೊ ನೀವು ಒಪ್ಪದ ಮೇಲೆ ChatGPT ಕೂಡ ಒಪ್ಪಿರೋದ್ರಿಂದ ಬುದ್ಧಿವಂತ ChatGPT ಅಂತ ನಾವು ಹೇಳ್ತೇವೆ. ಹೌದಾ?
ನಾವು ಹೇಗೆ ಬುದ್ಧಿವಂತರೋ ಅದು ಕೂಡ ಅದೇ ಒಂದು ರೀತಿಯಲ್ಲಿ ಪರಿಹಾರವನ್ನ ಕೊಟ್ಟಿದೆ. ಆದ್ರೆ ನಾನು ಆಗ್ಲೇ ಹೇಳಿದಾಗೆ AI ಅಂತ ಅನ್ನೋದು ಕೇವಲ ಒಂದು ತಂತ್ರಜ್ಞಾನ ಅಲ್ಲ, ಅದು ಹಲವಾರು ತಂತ್ರಜ್ಞಾನಗಳನ್ನ ಆವರಿಸಿಕೊಂಡಿರುವಂತಹ ಒಂದು ವರ್ಗ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಮೆಷಿನ್ ಲರ್ನಿಂಗ್ ಅಂತ ಹೇಳಿ, ಮೆಷಿನ್ ಲರ್ನಿಂಗ್ ಅಂತ ಅನ್ನೋದು ಯಾವುದೇ AI ಮೊದಲ ಒಂದು ತಳಹದಿ ಅಂತ ಹೇಳ್ಬೋದು. ಸೊ ಇಟ್ಸ್ ದ ಫೌಂಡೇಶನ್. ಮೆಷಿನ್ ಲರ್ನಿಂಗ್ ಅಂತಂದ್ರೆ ಅಂದ್ರೆ ತಂತ್ರಜ್ಞಾನ ಅಥವಾ ಯಂತ್ರಗಳು ತಾವು ಮಾಡುವ ಕೆಲಸದಲ್ಲಿ ಆಗುವ ತಪ್ಪುಗಳನ್ನ ತಿದ್ದಿಕೊಂಡು ಹೋಗುವ ಸಾಮರ್ಥ್ಯ ಇರುವಂತವು ಅಂತ ಒಂದು ರೀತಿಯಲ್ಲಿ ಹೇಳಿ. ಓಕೆ, ಮೆಷಿನ್ ಲರ್ನಿಂಗ್ ನಲ್ಲಿ ಬೇರೆ ಬೇರೆ ಇದೆ. ಈಗ ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂದ್ರೆ, ನೀವು ನನಗೊಂದು ವಾಟ್ಸ್ಆಪ್ ಮೆಸೇಜ್ ಕಳಿಸಿ. ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದೆಯಲ್ಲ? ಸ್ಮಾರ್ಟ್ಫೋನ್ ಇದೆಯಾ? ಎಷ್ಟು ಜನದ ಹತ್ರ ಇದೆ? ತಗೊಳ್ಳಿ ಪ್ಲೀಸ್, ಓಪನ್ ವಾಟ್ಸಪ್ ಓಪನ್ ಮಾಡಿ. ಓಕೆ, ನನ್ನ ಫೋನ್ ನಂಬರ್ ಲಾಸ್ಟ್ ಅಲ್ಲಿ ಹೇಳ್ತೀನಿ, ನೀವು ಯಾವುದೇ ಆದ್ರೂ ಸರಿ ಅದರದ್ದು ತಗೊಳ್ಳಿ. ಓಕೆ, ಓಪನ್ ವಾಟ್ಸಪ್. ನಾನು 2 ಅಕ್ಷರ ಹೇಳ್ತೇನೆ, ಒಂದೊಂದಾಗಿ ಅಕ್ಷರ ಹೇಳ್ತಾ ಹೋಗ್ತೇನೆ, ಟೈಪ್ ಮಾಡ್ತಾ ಹೋಗಿ. ಆಮೇಲೆ ಜಸ್ಟ್ ಲೆಟ್ ಮಿ ನೋ ದಿ ರಿಸಲ್ಟ್ಸ್. ಓಕೆ, ಆಯ್ತಾ? ಯಾವ ಓಪನ್ ವಾಟ್ಸಪ್ ನಲ್ಲಿ ಕೀ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ. COL ಬಂತ? ಆ COL ಅಂತ ನೀವು ಟೈಪ್ ಮಾಡ್ತಿದ್ದಾಗೆ ಅದರ ಮೇಲ್ಗಡೆ 3 ಸೂಚನೆಗಳು ಬರ್ತವೆ, ಸಜೆಷನ್ಸ್ ಬರ್ತವೆ. ಬಂದಿದ್ಯಾ? ಓಕೆ, ಈಗ ಆ ಸಜೆಷನ್ಸ್ ಯಾವ್ಯಾವುದು ಅಂತ ಅಂದ್ಬಿಟ್ಟು ಇಬ್ರು ಹೇಳಿ ಅಥವಾ 3 ಜನ ಹೇಳಿ ಸಾಕು. ಎಷ್ಟು ಜನ ಕಾಲೇಜ್ ಬಂದಿದೆ? ಆಮೇಲೆ ನೆಕ್ಸ್ಟ್ ಕೋಲ್ಡ್, ಆಮೇಲೆ ಕಲರ್. ಎಲ್ರಿಗೂ ಒಂದೇ ಸಜೆಷನ್ ಬಂದಿರೋದಿಲ್ಲ. ದಟ್ಸ್ ದ ಫಸ್ಟ್ ಲೆಸನ್. ನೀವು ನಿಮ್ಮ ಪಕ್ಕದಲ್ಲಿರೋರ್ದು ನೋಡಿ, ದಿ ಸಜೆಷನ್ಸ್ ವಿಲ್ ನಾಟ್ ಬಿ ದಿ ಸೇಮ್. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಏನಾಗಿದೆ ಅಂದ್ರೆ, ನೀವು ಯಾವ ರೀತಿಯ ಫೋನ್ ನಲ್ಲಿ ನೀವು ಎಷ್ಟು ವಾಟ್ಸಪ್ ಅನ್ನ ಯಾವ ರೀತಿಯಲ್ಲಿ ಬಳಸ್ತೀರಾ ಅದಕ್ಕೆ ತಕ್ಕ ಹಾಗೆ ನಿಮಗೆ ಅದು ಸಲಹೆಗಳನ್ನ ಕೊಡ್ತಾ ಇದೆ. ಈಗ ನಾನು COL ಅಂತ ಅನ್ನೋದಕ್ಕೆ ಕಾಲೇಜ್ ಅನ್ನೋದ್ರ ಬದಲು ನಾನು ಪ್ರತಿ ದಿವಸವೂ ಬೇರೆ ಯಾವ್ದಾದ್ರು ಒಂದು ಪದ ಉಪಯೋಗಿಸ್ತಾ ಇದ್ರೆ ನನಗೆ ಮೊಟ್ಟ ಮೊದಲು ಬರುವಂತದ್ದು ಆ ಪದ, ಆಮೇಲೆ ಬರುವಂತದ್ದು ಇದು. ಅಂದ್ರೆ ಇಲ್ಲಿ ಒಂದು ಬೇಸಿಕ್ ಲೆವೆಲ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮೆಷಿನ್ ಲರ್ನಿಂಗ್ ಕೆಲಸ ಮಾಡ್ತಾ ಇದೆ. ನೀವು ಯಾವ ರೀತಿಯಲ್ಲಿ ಮಾಡ್ತೀರಾ ಅಂತ ಅನ್ನೋದನ್ನ ಅದು ಗುರುತಿಸ್ಕೊಂಡು ಅದು ನಿಮಗೆ ಸಜೆಷನ್ಸ್ ಕೊಡ್ತಾ ಇದೆ. ಆ ಸಜೆಷನ್ಸ್ ಅನ್ನ ನೀವು ತಪ್ಪು ಮಾಡಿದ್ರೆ ಅಥವಾ ನೀವು ಒಪ್ಕೊಂಡ್ರೆ ಅದೇ ಇರುತ್ತೆ. ಎಷ್ಟೋ ಸರ್ತಿ ಏನಾಗುತ್ತೆ ಅಂದ್ರೆ, ನಾವು ಆಟೋ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ನೀವು ಟೈಪ್ ಮಾಡುವಾಗ ಅದು ತಾನೇ ಟೈಪ್ ಮಾಡ್ಬಿಟ್ಟಿರುತ್ತೆ ಊಹಿಸ್ಕೊಂಡು, ನಾವು ಕಣ್ಣು ಮುಚ್ಕೊಂಡು ಫಾರ್ವರ್ಡ್ ಮಾಡ್ಬಿಟ್ಟಿರ್ತೀವಿ. ಸೊ ಅದು ಬೇರೆ ಬೇರೆ ರೀತಿಯ ತಮಾಷೆಗಳಿಗೆ ಕಾರಣ ಆಗುತ್ತೆ. ಆ ರೀತಿಯಲ್ಲಿ ಅದು ಯಾಕಾಗುತ್ತೆ ಅಂತಂದ್ರೆ, ನೀವು ಅದನ್ನ ತಿದ್ದದೇ ಹೋದಾಗ ಅದು ಬಹುಶಃ ಇವರು ಒಪ್ಕೊಂಡಿದ್ದಾರೆ ಅಂತ ಅನ್ಕೊಂಡು ಮಾಡ್ಕೊಂಡು ಹೋಗುತ್ತೆ. ಇದು ಮೆಷಿನ್ ಲರ್ನಿಂಗ್ ನ ಸಾಧಾರಣವಾದ ಒಂದು ಉದಾಹರಣೆ. ಈ ರೀತಿ ಬೇಕಾದಷ್ಟು ಉದಾಹರಣೆಗಳನ್ನ ಕೊಡಬಹುದು. ದಟ್ಸ್ ದ ಬೇಸಿಕ್. ರೋಬೋಟಿಕ್ಸ್ ಅಂತ ಅನ್ನೋದು ಇನ್ನೊಂದು ತಂತ್ರಜ್ಞಾನ. ಇಲ್ಲೇನಾಗುತ್ತೆ ಅಂದ್ರೆ, ಮೆಷಿನಿಗೆ ನಾವು ಅದೇ ಒಂದು ಯಂತ್ರಕ್ಕೆ, ರೋಬೋಟ್ ನಾವು ಈ ರೀತಿಯ ಒಂದು ಕಲಿಕೆಯ ಸಾಮರ್ಥ್ಯವನ್ನ ಕೊಟ್ಟಿರ್ತಾರೆ. ಉದಾಹರಣೆಗೆ ವಾಷಿಂಗ್ ಮೆಷಿನ್ಗಳಲ್ಲಿ ಇದೆ. ಅದಕ್ಕಿಂತ ತುಂಬಾ ಚೆನ್ನಾಗಿರುವಂತದ್ದು ಅಂತಂದ್ರೆ, ಉದಾಹರಣೆ ಕೊಡೋದಕ್ಕಾಗೋದು, ನೀವು ಎಷ್ಟೋ ಜನ ನೋಡಿರ್ಬೋದು, ಒಂದು ವ್ಯಾಕ್ಯೂಮ್ ರೋಬೋಟ್ ಬರುತ್ತೆ. ನೋಡಿದೀರಾ ವ್ಯಾಕ್ಯೂಮ್ ರೋಬೋಟ್? ಯಾರ ಮನೆ ಎಲ್ಲಾರು ಇದೆಯಾ? ಅದಕ್ಕೆ ನಾವು ಈ ಮೇಲೆ ಇಟ್ಬಿಟ್ಟು ಅದನ್ನ ಇಲ್ಲಿ ಗುಡ್ಸು ಅಂತ ಹೇಳಿ ಬಟನ್ ಪ್ರೆಸ್ ಮಾಡಿಬಿಟ್ರೆ ಅದು ಉದ್ದಕ್ಕೂ ಗುಡ್ಸ್ಕೊಂಡು ಹೋಗುತ್ತೆ. ಒಂದು ಕ್ರಮವಾಗಿ ಗುಡ್ಸ್ಕೊಂಡು ಆಮೇಲೆ ಬಂದು ಮತ್ತೆ ಮೊದಲ ಜಾಗಕ್ಕೆ ಹೋಗಿ ಅಲ್ಲಿ ಮತ್ತೆ ಚಾರ್ಜ್ ಆಗೋದಕ್ಕೆ ಕೂತ್ಕೊಳ್ಳುತ್ತೆ. ಈ ರೋಬೋಟ್ ಅನ್ನ ಅದು ನೋಡಿದಾಗ ನಮಗೆ ಇಲ್ಲಿ ಈ ಚೇರ್ನ ಸುತ್ತಲೂ ಹೋಗುತ್ತೆ, ಆ ಚೇರ್ನ ಸುತ್ತ ಹೋಗಿ ಅಲ್ಲಿ ಅಡಿನಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡುತ್ತೆ. ಅರೆ, ಕಣ್ಣಿಲ್ದೆ ಹೋದ್ರು ಇದು ಇಷ್ಟು ಚೆನ್ನಾಗಿ ಮಾಡುತ್ತಲ್ಲ, ಎಷ್ಟು ಬುದ್ಧಿವಂತ ಅಂತ ನಮಗೆ ಅನ್ನಿಸ್ಬೋದು. ಆದ್ರೆ
ಅದೇ ರೋಬೋಟ್ ಅನ್ನ ನಾವಿಲ್ಲಿ ಬಿಟ್ಟಾಗ ಇಲ್ಲಿ ಅದು ಕೆಳಗಡೆ ಇಳಿಯೋದಿಲ್ಲ. ಅದು ಗೊತ್ತಾಗುತ್ತೆ ಇದಕ್ಕೆ ಇಲ್ಲಿ ಮೆಟ್ಲಿದೆ ಅಂತ ಅಂದ್ಬಿಟ್ಟು ಅಂತ ನಿಮಗೆ ಅನ್ನಿಸ್ಬೋದು. ಇದೇ ಕೆಲಸವನ್ನು ಒಂದು 4 ವರ್ಷದ ಒಂದು ಮಗುಗೆ ನೀವು ಕೊಟ್ರೆ ಆ ಮಗು ಇಲ್ಲಿ ಎತ್ತರ ಕಡಿಮೆ ಇದ್ರೆ ಇಳಿದು ಸರಿ ಮಾಡುತ್ತೆ, ಆದ್ರೆ ರೋಬೋ ಮಾಡೋದಿಲ್ಲ. ಇದು ವ್ಯತ್ಯಾಸ ಮನುಷ್ಯರ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮಷೀನ್ ಲರ್ನಿಂಗ್ ಮೂಲಕ ಯಂತ್ರಗಳು ಮಾಡುವ ಕೆಲಸದಲ್ಲಿ ಇರುವಂತಹ ವ್ಯತ್ಯಾಸ. ಅಲ್ಲೇನಾಗಿದೆ ಅಂದ್ರೆ ಮಗು ಪರಿಸರದಲ್ಲಿ ತನ್ನ ಸುತ್ತಮುತ್ತ ಏನಿದೆ ಅನ್ನೋದನ್ನ ಸುಲಭವಾಗಿ ಗ್ರಹಿಸಿ ಅದಕ್ಕೆ ತಕ್ಕ ಹಾಗೆ ತಿದ್ದುಕೊಳ್ಳುತ್ತೆ. ಕೆಲವೊಮ್ಮೆ ಅವಕ್ಕೆ ಆಗುತ್ತೆ. ಇನ್ನು ಮೂರನೇದಾಗಿ ಹೆಲ್ಮೆಟ್ ಹಾಕೊಳ್ಳದೆ ಹೋಗಿ ಪೊಲೀಸ್ ಹತ್ರ ಸಿಕ್ಕಾಕೊಂಡಿದ್ದೀರಾ? ಎಷ್ಟು ಜನ ಇಲ್ಲಿದ್ದಾರೆ ಸರ್? ಸೊ ನೀವು ಈಗ ಪೊಲೀಸರು ಎದುರಿಗೆ ಇರಬೇಕಾಗಿಲ್ಲ. ಅವರು ಅಲ್ಲಲ್ಲಿ ಕ್ಯಾಮೆರಾ ಇಟ್ಟಿರ್ತಾರೆ. ಕ್ಯಾಮೆರಾದಲ್ಲಿ ತೆಗೆದಂತ ಚಿತ್ರ ತಗೊಂಡು ಡಾಟಾಬೇಸ್ ನಲ್ಲಿ ನಿಮ್ಮದು ಯಾವುದು ಅಂತ ಹೇಳ್ತಾರೆ. ಇದು ಆರ್ಟಿಫಿಷಿಯಲ್ ಅಲ್ಲ, ಆದ್ರೆ ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಯಾವ ರೀತಿ ನಾವು ಚಿತ್ರಗಳನ್ನ ಬಳಸಬಹುದು ಅಂತ ಅಂದ್ಬಿಟ್ಟು. ಸರ್ ವೆಲ್ಕಮ್. ಇಲ್ಲಿ ಅದನ್ನ ನಾವು ಕಂಪ್ಯೂಟರ್ ವಿಷನ್ ಅಂತ ಹೇಳ್ತೀವಿ. ಓಕೆ, ಕಂಪ್ಯೂಟರ್ ವಿಷನ್, ನಾನು ಕಂಪ್ಯೂಟರ್ ದೃಷ್ಟಿಯಿಂದಾನೇ ಹಾಕ್ಬೇಕಾಗಿತ್ತು, ಕಂಪ್ಯೂಟರ್ ವಿಷನ್ ಅಂತ ಹೇಳ್ತೀವಿ. ಅಲ್ಲಿ ಸಾಧಾರಣವಾಗಿ ನೀವು ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ಇತ್ತೀಚೆಗೆ ಬರ್ತಾ ಇರುವಂತದ್ದು ಫೇಶಿಯಲ್ ರೆಕಗ್ನಿಷನ್ ಅಂತ ಬರುತ್ತೆ. ನೀವು ಅದನ್ನು ಬೇಡ ಅಂತಂದ್ರೆ ಏರ್ಪೋರ್ಟ್ ನೀವು ಹೋದ್ರೆ ಒಂದು ಡಿಜಿ ಯಾತ್ರಾ ಅಂತ ಒಂದು ಆಪ್ ಇದೆ. ನೀವು ಮನೆಯಲ್ಲೇ ಕೂತ್ಕೊಂಡು ಡಿಜಿ ಯಾತ್ರಾದಲ್ಲಿ ನಿಮ್ ಮುಖ ತೋರಿಸ್ಬಿಟ್ಟು ನಾನು ಇವತ್ತು ಏರ್ಪೋರ್ಟ್ ಅಲ್ಲಿ ಬಾಂಬೆಗೆ ಹೋಗ್ಬೇಕು ಅಂತ ಹಾಕಿದ್ರೆ ಅದು ಹೌದು ಬಾಪ್ಪ ಅಂತ ಹೇಳ್ತಾರೆ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಒಂದು ಗೇಟ್ ಅಲ್ಲಿ ಅದ್ರ ಮುಂದೆ ನಿಂತ್ಕೊಂಡ್ರೆ ಆಟೋಮೆಟಿಕ್ ಆಗಿ ನೀನೇನ ಬಾ ಒಳಗೆ ಅಂತ ಬಾಗಿಲು ತೆಗೆದು ಬಿಟ್ಬಿಡುತ್ತೆ. ಸೆಕ್ಯೂರಿಟಿ ಅವರು ನಿಮ್ಮನ್ನ ಚೆಕ್ ಮಾಡೋದಾಗ್ಲಿ, ನಿಮ್ಮ ಐಡಿ ಇದು ಮಾಡೋದಾಗ್ಲಿ ಅದು ಯಾವ್ದು ಬೇಕಾಗೋದಿಲ್ಲ. ಸೊ ನಿಮ್ಮ ಐಡಿ ಮತ್ತೊಂದು ಎಲ್ಲವನ್ನೂ ಚೆಕ್ ಮಾಡಿ ನೀವೇ ಅದೇ ಆಧಾರ್ ನಂಬರ್ ನ ವ್ಯಕ್ತಿ ನೀವೇ ಅಂತ ಅಂದ್ಬಿಟ್ಟು ಅದು ಹೇಳಿ ಇದಕ್ಕೆ ಓಪನ್ ಮಾಡಿ ಬಿಡುತ್ತೆ. ಇದು ಕೂಡ ಕಂಪ್ಯೂಟರ್ ವಿಷನ್ ಒಂದು ಬಳಕೆ. ನಾವು ಈಗ ಮಾತಾಡ್ತಾ ಇರುವಂತದ್ದು ಮುಂದಿನ ಹಂತದ್ದು. ಅದನ್ನ ನಾವು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ, ಅಥವಾ ಈಗ ಅದಕ್ಕೆ LLM ಅಂತ ಹೇಳ್ತೀವಿ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಅಂದ್ಬಿಟ್ಟು. ಇವು ಹೇಗೆ ಅಂತಂದ್ರೆ ಇದೇ ಮೆಷಿನ್ ಲರ್ನಿಂಗ್ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ನಾವು ಕಂಪ್ಯೂಟರ್ ಜೊತೆಗೆ ನೇರವಾಗಿ ಈಗ ನಾನು ನಿಮ್ಮ ಜೊತೆಗೆ ಹೇಗೆ ಮಾತಾಡ್ತೀನಿ ಅದೇ ರೀತಿಯಲ್ಲಿ ಸಂವಹಿಸುವಂತದ್ದು. ಇಷ್ಟುವರೆಗೂ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಒಂದು ಕಂಪ್ಯೂಟರ್ಗೆ ನಾವು ಟೈಪ್ ಮಾಡಿ ಅದಕ್ಕೆ ಆದೇಶಗಳನ್ನ ಕೊಡ್ತಾ ಇದ್ವಿ. ಈಗ ನಾನು ಅದನ್ನ ಮಾಡ್ಬೇಕಾಗಿಲ್ಲ. ನನ್ನ ಫೋನ್ ಅನ್ನ ಇಟ್ಕೊಂಡು ಅದರಲ್ಲಿರೋ ಒಂದು ಮೈಕ್ರೋಫೋನ್ ಐಕಾನ್ ಒತ್ತಿ ನಾನು ನನಗೆ ಇಂಥ ಒಂದು ಹೋಟೆಲ್ ನಲ್ಲಿ ಬುಕ್ ಮಾಡು ಅಂತ ಹೇಳಿದ್ರೆ ಮಾಡುತ್ತೆ. ಅದನ್ನ ಅಸಿಸ್ಟೆಂಟ್ ಅಂತ ಹೇಳ್ತಾರೆ. ಓಕೆ, ಸಿರಿ ಇರ್ಬೋದು, ಗೂಗಲ್ ನಲ್ಲಿರೋ ಮೈಕ್ರೋಸಾಫ್ಟ್ ನಲ್ಲಿರೋ ಕೊರ್ಟಾನಾ ಇರ್ಬೋದು, ಇವೆಲ್ಲವೂ ಕೂಡ ಈ ರೀತಿಯ ತಂತ್ರಜ್ಞಾನ. ಆದ್ರೆ ಅವಕ್ಕೆ ಬೇಕಾದಂತದ್ದು ಭಾಷೆಯ ಸಂಸ್ಕಾರ. ನಮಗೆ ಇಂಗ್ಲಿಷ್ ಕಲಿಯೋದು ಕಷ್ಟ, ಕನ್ನಡ ಕಲಿಯೋದು ಕಷ್ಟ, ಸಂಸ್ಕೃತ ಕಷ್ಟ ಅಂತೆಲ್ಲ ನಾವು ಹೇಳುವಾಗ ಒಂದು ಮೆಷಿನ್ಗೆ ಭಾಷೆ ಬರಬೇಕಾದ್ರೆ ಏನ್ ಬೇಕು ಅಂತನ್ನೋದನ್ನ ಗಣಿತಜ್ಞರು ಸಾಕಷ್ಟು ಶ್ರಮಪಟ್ಟು ಮಾಡಿದ್ದಾರೆ. ಈ ಭಾಷೆಯನ್ನ ಬಳಸ್ಕೊಂಡು ನಾವು ಯಾವುದೇ ಪ್ರಶ್ನೆ ಕೇಳಿದ್ರೆ, ಯಾವುದೇ ಆದೇಶ ನೀಡಿದ್ರೆ, ಅಥವಾ ಯಾವುದೇ ಒಂದು ಕೆಲಸವನ್ನ ಹೇಳಿದ್ರೆ ಅದನ್ನ ಮಾಡುವಂತಹ ಸಾಮರ್ಥ್ಯ ಇರುವಂತವನ್ನ LLM ಅಂತ ಹೇಳ್ತೀವಿ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಅಂದ್ಬಿಟ್ಟು. ChatGPT ಆಗಲಿ ಅಥವಾ ನೀವ್ ಅದ್ಯಾವುದೋ ಒಂದು ನನ್ನ ಫೋಟೋ ಹಾಕ್ಬಿಟ್ಟು ಅದೇನೋ ಮಾಡ್ತಿದ್ರಲ್ಲ, ಯಾವುದು ದಿಗಿಲಿನ, ಅವೆಲ್ಲವೂ ಕೂಡ ಈ ಇದಕ್ಕೆ ಸೇರಿದೆ. ಓಕೆ, ಕೊನೆಯದು ಎಕ್ಸ್ಪರ್ಟ್ ಸಿಸ್ಟಮ್ ಅಂತ ಹೇಳಿ. ಎಕ್ಸ್ಪರ್ಟ್ ಸಿಸ್ಟಮ್ ನಲ್ಲಿ ಅವು ಯಾರ ನಿರ್ದೇಶವನ್ನು ಕೇಳೋದಿಲ್ಲ. ನಾವು ಮಾರ್ಸ್ ಹೋಗ್ಬೇಕಾದ್ರೆ ಮಾರ್ಸ್ಗೆ ಒಂದು ಉಪಗ್ರಹವನ್ನ ಕಳಿಸಿದಾಗ ಮಾರ್ಸ್ ಹತ್ರ ಹೋದಾಗ ಉಪಗ್ರಹಕ್ಕೆ ಕೆಳಗೆ ಇಳಿಬೇಕು ಮೇಲೆ ಹೋಗ್ಬೇಕು ಅನ್ನೋದಕ್ಕೆ ನಾವು ಇಲ್ಲಿಂದ ನಿರ್ದೇಶ ಕೊಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ಆ ನಿರ್ದೇಶಗಳು ಅದಕ್ಕೆ ತಲುಪೋದಕ್ಕೂ ಮುಂಚೆನೆ ಅದು ತೀರ್ಮಾನ ತೆಗೆದುಕೊಳ್ಬೇಕಾಗಿ ಬರುತ್ತೆ. ಇದಕ್ಕಿದ್ದಾಗ ಯಾವುದೋ ಮೋಡ ಬಂತು, ನಾವು ನಿರೀಕ್ಷೆ ಮಾಡದೇ ಇರುವಂತದ್ದು, ಆಗ ತಾನು ಎಲ್ಲಿ ಹೋಗ್ಬೇಕು ಏನು ಹೋಗ್ಬೇಕು ಅಂತ ಅನ್ನೋದಕ್ಕೆ ಸಮಸ್ಯೆ ಇದ್ರೆ ಆಗ ಅದು ಎಕ್ಸ್ಪರ್ಟ್ ಸಿಸ್ಟಮ್ ಅನ್ನ ಬಳಸ್ಕೊಳುತ್ತೆ. ಆದ್ರೆ ಎಕ್ಸ್ಪರ್ಟ್ ಸಿಸ್ಟಮ್ ಯಾಕೆ ಅಂತಂದ್ರೆ ಇಲ್ಲಿಂದ ನಾವು ಅಲ್ಲಿಗೆ ಆದೇಶ ಕಳಿಸೋದಕ್ಕೆ ಕನಿಷ್ಠ ಅಂತಂದ್ರೆ 10 ನಿಮಿಷ ಬೇಕು. ಅಷ್ಟರಲ್ಲಿ ಏನೋ ಆಗ್ಬೋದು ಅನ್ನೋದಕ್ಕೋಸ್ಕರವಾಗಿ ಆ ಕ್ಷಣಕ್ಕೆ ಅದು ಒಂದು ತೀರ್ಮಾನವನ್ನ ತಗೊಳುತ್ತೆ. ಆ ರೀತಿ ಎಕ್ಸ್ಪರ್ಟ್ ಸಿಸ್ಟಮ್ಗಳು ಬೇಕಾದಷ್ಟೇ ಮೆಡಿಸಿನ್ ನಲ್ಲಿ ಬರ್ತವೆ, ರೋಬೋಟಿಕ್ಸ್ ಅಲ್ಲಿ ಬರ್ತವೆ,
ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬರ್ತವೆ. ಎಸ್ ಪ್ಲೀಸ್, ಐ ವುಡ್ ಆಲ್ಸೋ ಲೈಕ್ ಟು ಲಾಫ್. ಸಮ್ ಜೋಕ್ ಪ್ಲೀಸ್ ಶೇರ್ ವಿತ್ ಅಸ್. ಬುದ್ಧಿವಂತರು ಜೋಕ್ ಹೇಳ್ಬೇಕಲ್ವಾ? ನಮಗೆಲ್ಲ ಅರ್ಥ ಆಗೋದಿಲ್ಲ ಅನ್ಕೊಂಡ್ರ? ಓಕೆ, ಗೊತ್ತು ನನಗೆ ನೀವೆಲ್ಲ ಬಲವಂತದಿಂದ ಬಂದಿದ್ದೀರಾ ಅಂತ ಅಂದ್ಬಿಟ್ಟು. ದಟ್ ಡಸಂಟ್ ಮ್ಯಾಟರ್, ಬಟ್ ಇಫ್ ಯು ಕ್ಯಾನ್ ಟೇಕ್ ಸಮಥಿಂಗ್ ಔಟ್ ಆಫ್ ದಿಸ್, ಗ್ರೇಟ್. ಓಕೆ, ಇದರ ನೆಕ್ಸ್ಟ್ ಲೆವೆಲ್ ನಲ್ಲಿ ನಾವು ಜನರೇಟಿವ್ ಎಐ ಅಂತ ಹೇಳ್ತೀವಿ. ಜನರೇಟಿವ್ ಎಐ ಅಂದ್ರೆ ನೀವು ಹೇಗೆ ಒಂದು ಏನಾದ್ರು ಬರೀರಿ ಅಂತಂದ್ರೆ, ಎಸ್ಸೆ ಬರೀರಿ ಅಂತಂದ್ರೆ ನೀವು ಕ್ಲಾಸ್ ನಲ್ಲಿ ಕೊಟ್ಟದನ್ನ ಅಥವಾ ಮತ್ತೊಂದನ್ನ ಬರೀತೀರಾ. ಲವ್ ಲೆಟರ್ ಬರೀರಿ ಅಂದ್ರೆ ಬಹಳ ಸುಲಭ ಬರೀತೀರಾ, ಜನರೇಟಿವ್ ಎಐ. ಸೊ ಆ ರೀತಿಯಲ್ಲಿ ನಮ್ಮ ಭಾವನೆಗಳನ್ನ ಅಥವಾ ಹೊಸದಾಗಿ ಒಂದನ್ನ ಸೃಷ್ಟಿಸೋದನ್ನ ಜನರೇಟಿವ್ ಎಐ ಅಂತ ಹೇಳ್ತೀವಿ. ಇರುವ ವಸ್ತುಗಳನ್ನ ಬಳಸ್ಕೊಂಡು ಹೊಸದನ್ನ ಸೃಷ್ಟಿಸುವಂತದ್ದು ಜನರೇಟಿವ್ ಎಐ. ಈ ಜನರೇಟಿವ್ ಎಐ ನಲ್ಲಿ ಮೆಷಿನ್ ಲರ್ನಿಂಗ್ ನಲ್ಲೇ ಬೇರೆ ಬೇರೆ ಹಂತಗಳಿವೆ. ಡೀಪ್ ಲರ್ನಿಂಗ್ ಅನ್ನುವ ಒಂದು ತಂತ್ರಜ್ಞಾನ ಇದೆ. ಆ ಡೀಪ್ ಲರ್ನಿಂಗ್ ತಂತ್ರಜ್ಞಾನವನ್ನ ಬಳಸ್ಕೊಂಡು ಜನರೇಟಿವ್ ಎಐ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಯಾವುದು ಮೆಷಿನ್ ಲರ್ನಿಂಗ್ ಅದೆಲ್ಲ ನಮಗ್ ಬೇಡ, ಅದು ಏನ್ ಮಾಡುತ್ತೆ ಅಂತ ಅನ್ನೋದು ಮಾತ್ರ ಬಹಳ ಮುಖ್ಯ. ಈಗ ಹೊಸದೊಂದು ಪಾಠ ಇರ್ಬೋದು, ಚಿತ್ರ ಇರ್ಬೋದು, ನೀವೊಂದು ಎಸ್ಸೆ ಬರೀಬೇಕು ಅಂದ್ರೆ ಚಾಟ್ ಜಿಪಿಟಿಗೆ ಕೊಂಡೇಗಾಲ ಶರ್ಮಾ ಅವರ ಬಗ್ಗೆ ಒಂದು ಎಸ್ಸೆ ಬರೀರಿದ್ರೆ ಬರ್ಬಿಡಿ. ವಾಂಟ್ ಟು ಟ್ರೈ? ಟ್ರೈ. ಓಕೆ, ಹಾಗೆ ವಿಡಿಯೋ ಮಾಡುತ್ತೆ. ನಾನು ಆಗ್ಲೇ ಹಾಡಿದ ಹಾಡುಗಳು ಎಲ್ಲವೂ ಕೂಡ ಈ ರೀತಿಯ ಜನರೇಟಿವ್ ಎಐ ಇಂದ ಹುಟ್ಟಿದಂಥದ್ದು. ಮನುಷ್ಯನಂತೆಯೇ ಸಂವಹಿಸಬಲ್ಲುದು. ನಾವು ಯಾವ ರೀತಿ ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ವಿಷಯಗಳನ್ನ ತಿಳಿಸ್ಕೊಡ್ತೀವಿ, ಹಾಗೆ ಅದು ವಿಷಯಗಳನ್ನ ಹೇಳುತ್ತೆ. ಹಾಗೆ ನಾವು ಮಾತಾಡೋದನ್ನ ಕೇಳಿಸ್ಕೊಂಡು ಅದು ಕೂಡ ವಿಷಯಗಳನ್ನ ತಿಳ್ಕೊಳ್ಳುತ್ತೆ. ನಮ್ಮ ಸಮಯವನ್ನ ವ್ಯರ್ಥ ಮಾಡದೆ ಏನೆಲ್ಲ ಮಾಡಬಹುದು ಅಂತ ಅನ್ನೋದಕ್ಕೆ ಹೇಳ್ತೀನಿ. ಬಸ್ನಲ್ಲಿ ಹೋಗ್ತಿರ್ತೀರಾ, ಬಸ್ನಲ್ಲಿ ಹೋಗುವಾಗ ನೀವು ಎಐ ಅನ್ನ ಬಳಸ್ಕೊಂಡು ಹಲವಾರು ಕೆಲಸಗಳನ್ನ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೀಗೆ ನಾನು ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದಾಗ, ಗೃಹ ಪ್ರವೇಶ ಅಂದ್ರೆ ಬೇರೆ ಮದುವೆನಲ್ಲಾದ್ರೆ 4 ಜನ ಬಂದು ಮಾತಾಡಿಸ್ತಾರೆ. ಗೃಹ ಪ್ರವೇಶದಲ್ಲಿ ಅಲ್ಲಿ ಎಲ್ಲ ಬ್ಯುಸಿ ಆಗಿದ್ದಾಗ ನಾವೆಲ್ಲ ಒಂದ್ ಕಡೆ ಕೂತಿರ್ಬೇಕು. ಆ ಸಂದರ್ಭದಲ್ಲಿ ಏನು ಮಾಡಕ್ಕಾಗದೆ ಇದ್ದಾಗ ಒಂದು ಹಾಡು ಸಾಂಗ್ ಅನ್ನ ಮಾಡಿದ್ದಷ್ಟೇ ಅಲ್ಲ, ಅದ್ರ ನೆಕ್ಸ್ಟ್ಗೆ ಇನ್ನೊಂದು ಕೆಲಸ ಆಯ್ತು. ನನ್ನ ಫ್ರೆಂಡ್ ಒಬ್ರಿಗೆ ಕಳಿಸ್ಕೊಟ್ಟೆ. ಆ ಪುಣ್ಯಾತ್ಮ ಏನ್ ಮಾಡಿದ್ರು ಅಂದ್ರೆ ಇನ್ನೊಂದು ಹಾಡು ಮಾಡಿದ್ರು ಅವರು. 15 ನಿಮಿಷದಲ್ಲಿ ವಾಪಸ್ ನನಗೆ ಬಂತು. ಅವರ ಫಿಯಾನ್ಸಿ ಒಬ್ಳಿದ್ದು, ಮದುವೆ ಆಗ್ಬೇಕಾಗಿತ್ತು. ತಕ್ಷಣ ಅವರು ಒಂದು ಹಾಡು ಮಾಡಿ ಅವ್ರ ಫಿಯಾನ್ಸಿಗೆ ಕಳಿಸ್ಕೊಟ್ರು. ಆ ಹಾಡನ್ನು ನನಗೂ ಕಳಿಸ್ಕೊಟ್ರು. ಹೇಗೆ ಅಂದ್ರೆ ಆ ಹಾಡನ್ನು ಅವ್ರು ಬರೀಲಿಲ್ಲ, ಅವ್ರ ಡೈರೆಕ್ಷನ್ ಕೊಟ್ಟು ಏನೇ ಆ ಹಾಡನ್ನು ಬರ್ದಿದ್ರು. ಸೊ ಇದು ಒಂದು ವಿಡಿಯೋ ಅಲ್ಲ, ಈಗ ಅವರು ಸುಮಾರು ಒಂದು 10-15 ವಿಡಿಯೋಗಳನ್ನ ಈ ರೀತಿಯಲ್ಲಿ ಮಾಡಿ ಹಾಕಿದ್ದಾರೆ. ಅಂದ್ರೆ ನನಗೆ ಇಲ್ಲದೆ ಇರುವಂತಹ ಸಾಮರ್ಥ್ಯ, ನಾನು ಚಿತ್ರ ಬರೆಯೋದಿಕ್ಕೆ ಆಗೋದಿಲ್ಲ, ನನ್ನ ಹತ್ರ ಕ್ಯಾಮೆರಾ ಇಲ್ಲ, ರಿಸೋರ್ಸಸ್ ಇಲ್ಲ ಅಂತೆಲ್ಲ ಹೇಳುವಾಗ ನಾವು ಎಐ ಅನ್ನ ಬಳಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಭಾಷಣದ ಪಾಠ ಮಾಡಬೇಕು ಅಂತಂದ್ರೆ ಮಾಡಬಹುದು. ನೋಟ್ಬುಕ್ LLM ಅಥವಾ ಜೆಮಿನಿ ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತೆ. ಅನುವಾದ, ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ನಾನು ಮಾತಾಡ್ತಾ ಇರುವಂತದ್ರ ನೋಟ್ಸ್ ನಿಮಗೆ ಬೇಕು ಅಂತಂದ್ರೆ ಬಹಳ ಸುಲಭವಾಗಿ ನೋಟ್ಬುಕ್ LLM ಅಂತ ಇದೆ. ಆ LLM ನಲ್ಲಿ ನೀವು ನನ್ನ ಭಾಷಣವನ್ನ ತೆಗೆದುಹಾಕಿ ನನಗೆ ಟೆಕ್ಸ್ಟ್ ಕೊಡು ಅಂತಂದ್ರೆ ನಿಮಗೆ ಟೆಕ್ಸ್ಟ್ ಅನ್ನ ಕನ್ನಡದಲ್ಲಾಗ್ಲಿ, ಇಂಗ್ಲಿಷ್ ನಲ್ಲಾಗ್ಲಿ, ಹಿಂದಿಯಲ್ಲಾಗ್ಲಿ, ಮರಾಠಿಯಲ್ಲಾಗ್ಲಿ ಯಾವ ಭಾಷೆಯಲ್ಲಿ ಬೇಕು ಆ ಭಾಷೆಯಲ್ಲಿ ಕೊಡುತ್ತೆ. 6 ತಿಂಗಳ ಹಿಂದೆ ನಾನು ಕೇಳಿದಾಗ ಅದು ಕನ್ನಡ ನನಗೆ ಬರಲ್ಲ ಅಂತ, ಈಗ ನನಗೆ ಕನ್ನಡ ಬರುತ್ತೆ ಅಂತ, ಕನ್ನಡದಲ್ಲೂ ಕೂಡ ಅದು ಕೊಡುತ್ತೆ. ನಾನು ನಿಮಗೆ ಕೇಳಿಸಿದಂತಹ ಕನ್ನಡದ ನನ್ನ ಆಡಿಯೋ ಪಾಡ್ಕಾಸ್ಟ್ ಏನಿದೆ ಅದನ್ನ ನಾನು ಅಪ್ಲೋಡ್ ಮಾಡಿಬಿಟ್ಟು ಇದರ ಇಂಗ್ಲಿಷ್ ವರ್ಷನ್ ಕೊಡುವಂತಂದ್ರೆ ಇಂಗ್ಲಿಷ್ ವರ್ಷನ್. ಸೊ ಇಷ್ಟರ ಮಟ್ಟಿಗೆ ನಮ್ಮ ಕೆಲಸವನ್ನ ಸರಳ ಮಾಡ್ಕೊಂಡು, ನಾನು 8 ವರ್ಷದ ಹಿಂದೆ ಪ್ರೊಫೆಸರ್ MS ಸ್ವಾಮಿನಾಥನ್ ಒಮ್ಮೆ ನಮ್ಮಲ್ಲಿ ಬಂದಿದ್ರು. ಅವರು ಒಂದು ತುಂಬಾ ಅತ್ಯುತ್ತಮವಾದಂತಹ ಒಂದು ಭಾಷಣ ಮಾಡಿದ್ರು. ಆ ಭಾಷಣದ ಪಾಠವನ್ನ ನಾವು ತಯಾರು ಮಾಡ್ಬೇಕಾಗಿತ್ತು. ಅದ್ ಮಾಡ್ಬೇಕಂದ್ರೆ 1 ಗಂಟೆ ಅವರು ಭಾಷಣ ಮಾಡಿದ್ದನ್ನ ನಾವು ಕೇಳಿ ಅದನ್ನ ಟೈಪ್ ಮಾಡಿ ಆಮೇಲೆ ತಿದ್ದಿ ಮಾಡೋ ಹೊತ್ತಿಗೆ 10 ದಿನ ಆಯ್ತು. ಅದೀಗ ನನಗೆ ಅದರ ಅಗತ್ಯ ಇಲ್ಲ. ನಾನೀಗ ಮಾತಾಡ್ತಾ ಇರುವಂತದ್ದನ್ನ ಇಲ್ಲೇ ರೆಕಾರ್ಡ್ ಮಾಡಿಕೊಂಡು ಆ ರೆಕಾರ್ಡ್ ಅನ್ನ ನಾನು ಜೆಮಿನಿಗೆ ಕೊಟ್ಟು ನನಗೆ ಇದರ ಟೆಕ್ಸ್ಟ್ ಕೊಡು ಅಂದ್ರೆ 10 ನಿಮಿಷದಲ್ಲಿ ಬರುತ್ತೆ. ಸೊ ಇದು ಎಲ್ಲಿ ಸಂಶೋಧನೆಗೆ ನಮಗೆ ಅನುಕೂಲ ಅನ್ನೋದು ನನಗೆ ಗೊತ್ತಾಯ್ತು ಅಂದ್ರೆ, ಹಂಪಿ ಯೂನಿವರ್ಸಿಟಿ ಒಬ್ಬ ಪ್ರೊಫೆಸರ್ ಇದ್ದಾರೆ, ಅವ್ರ ಹೆಸರು ಹೇಳೋದಿಲ್ಲ ನಾನು.
ಅವರ ಜೊತೆಗೆ ಹೀಗೆ ಮಾತಾಡುವಾಗ ನಾನು ಹೇಳಿದೆ ಹೀಗೆ ಮಾಡ್ಬೋದು ಅಂತ. ಹೌದಾ ಸರ್, ಹಾಗೂ ಮಾಡ್ಬೋದಾ ಅಂತ. ಹೌದು ಅಂತ. ಅವರಿಗೆ ನಂಬಿಕೆ ಬರಲಿಲ್ಲ. ಇಲ್ಲ ಸರ್ ನೀವೇನ್ ಮಾಡ್ತೀರಾ ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ನಾನು ಕೈಯಲ್ಲಿ ಬರೀತೀನಿ, ಬರೆದು ಟೈಪಿಂಗ್ ಕೊಡ್ತೀನಿ, ಟೈಪ್ ಮಾಡಿ ಬಂದ್ಮೇಲೆ ತಿದ್ದಿ ಮತ್ತೆ ಕೊಡ್ತೀನಿ. ಅವ್ರು ಹೀಗೆ ಸ್ಟೇಜ್ ನಲ್ಲಿ ನಿಂತ್ಕೊಂಡು ಮಾತಾಡುವಾಗ ನಾನು ರೆಕಾರ್ಡ್ ಮಾಡ್ತೀನಿ. ಅವರು ಸ್ಟೇಜ್ ಇಳಿದು ಬರೋದ್ರೊಳಗೆ ಅದನ್ನ ಒಂದು ವರ್ಡ್ ಫೈಲ್ ಅಲ್ಲಿ ವಾಪಸ್ ಅವರಿಗೆ ವಾಟ್ಸಪ್ ಮಾಡಿ. ಅದಾದ್ಮೇಲೆ ಈಗ ನಾವು 15 ದಿನಕ್ಕೊಂದ್ಸರ್ತಿ ಮಾತಾಡ್ತೀವಿ. ಅವರು ಇದೇ ಕೆಲಸಗಳನ್ನ ಮಾಡುವಾಗ ಅವರಿಗೆ ಸಮಸ್ಯೆ ಬಂದ್ರೆ ಮತ್ತೆ ನನ್ನ ಹತ್ರ ಕಾಂಟ್ಯಾಕ್ಟ್ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಯಾಕಂದ್ರೆ ನಾನು ತುಂಬಾ ಸೋಮಾರಿ. ಸೊ ಅನುವಾದಗಳನ್ನ ನಾವು ನಮಗೆ ಇಂಗ್ಲಿಷ್ ಬರಲ್ಲ. ಎಷ್ಟೋ ಸರ್ತಿ ನಾವು ಇಂಗ್ಲಿಷ್ ಓದ್ತೀವಿ, ಇಂಗ್ಲಿಷ್ ಪಾಠಗಳು ತುಂಬಾ ಬರ್ತವೆ. ಎಸ್ಪೆಷಲಿ ರಿಸರ್ಚ್ ಅಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ರಿಸರ್ಚ್ ಪೇಪರ್ಸ್ ಇರುತ್ತಲ್ಲ, ಅದು ತುಂಬಾ ಗಹನವಾಗಿ ಬರೆದಿರುವಂತಹ ರಿಸರ್ಚ್ ಪೇಪರ್ಸ್. ಅವುಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಬಹಳ ಸ್ವಲ್ಪ ಶ್ರಮ ವಹಿಸ್ಬೇಕಾಗತ್ತೆ. ನಮ್ ಟೆಕ್ಸ್ಟ್ ಬುಕ್ಗಳು ಅದ್ರ ಮುಂದೆ ತುಂಬಾ ಸರಳ ಅಂತ ಅನಿಸ್ಬಿಡುತ್ತೆ, ಕಥೆ ಪುಸ್ತಕದ ರೀತಿ ಅಂತ ಅನಿಸುತ್ತೆ. ಟೆಕ್ಸ್ಟ್ ಬುಕ್ ಕಷ್ಟ ಅಂತ ಅನ್ನುವವರಿಗೆ ಇನ್ನು ಆ ಪುಸ್ತಕ ಎಷ್ಟು ಕಷ್ಟ ಇರ್ಬೋದು ಹೇಳಿ. ಸೊ ಅಂತವನ್ನ ನಾವು ನೇರವಾಗಿ ಇವುಗಳನ್ನ ಬಳಸ್ಕೊಂಡು ಸಾರಾಂಶವನ್ನ ಕೊಡುವಂತ ಕೇಳಿ ಮಾಡಬಹುದು. ಅದು ಕೂಡ ಸಾಧ್ಯ ಇದೆ. ಅಥವಾ ಸಾರಾಂಶವನ್ನ ನಮಗೆ ಯಾವ ಭಾಷೆಯಲ್ಲಿ ಬೇಕೋ ಅದರಲ್ಲಿ ನಾವು ಮಾಡಿ ಕೇಳಬೇಕಾಗುತ್ತೆ. ಹಾಗೆ ನಮ್ಮ ಟೆಕ್ಸ್ಟ್ ಅನ್ನ ನಾವು ಹೇಳಬೇಕಾದ್ರೆ ಈಗ ನಾನು ಮಾಡಿದ ಹಾಗೆ ಹಲವಾರು ಏಜೆಂಟ್ ಅಂತ ನಾವು ಹೇಳ್ತೀವಿ. ಏಜೆಂಟ್ ಅಂತ ಅನ್ನೋದು ತಂತ್ರಜ್ಞಾನವನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳುವಂಥವು. ಎನಲ್ಲಿ ಓಪನ್ ಎ ಅಂತ ಒಂದು ಇದು ಟೆಕ್ಸ್ಟ್ ಅನ್ನ ಮಾಡುವಂತಹ LLM ಇದೆ. ಅದಲ್ಲದೆ ಬೇರೆ ಬೇರೆ ಇವೆ. ಇವನ್ನೆಲ್ಲ ಬಳಸ್ಕೊಂಡು ಏಜೆಂಟ್ಸ್ ಅಂತ ಮಾಡ್ತಾರೆ. ಜೆಮಿನಿ ಸ್ಟುಡಿಯೋ ಇಸ್ ಎನ್ ಏಜೆಂಟ್, ರಿವಾಯ್ಸರ್ ಇಸ್ ಎನ್ ಏಜೆಂಟ್, PlayXD ಇವೆಲ್ಲ ಏಜೆಂಟ್ಗಳು. ಇವುಗಳನ್ನು ನಾವು ಬಳಸುವಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಮಾತು ಸೃಷ್ಟಿ ಮಾಡಬಹುದು. ಯಾವ ರೀತಿಯಲ್ಲಿ ಅಂದ್ರೆ ಒಂದು ಉದಾಹರಣೆಯಲ್ಲಿ ಕೊಡ್ತೇನೆ. ಇದು ನಾನು ಇವತ್ತು ಬೆಳಿಗ್ಗೆ ಮಾಡಿದ್ದು. ಹೇಳಿದ್ದನ್ನಷ್ಟೇ ಮಾಡುವ ಬುದ್ಧಿ ಇಲ್ಲದವು ಎಂದರ್ಥ. ಆದರೆ ಆಕಳು ಹಾಗಿರಲಿಕ್ಕಿಲ್ಲ, ಅದೂ ಕೂಡ ಕನ್ನಡ ಚೆನ್ನಾಗಿದ್ಯಾ? ಮನುಷ್ಯರಂತೆ ಬುದ್ಧಿವಂತ. ಅನುಕೂಲ ಸ್ಪಷ್ಟವಾಗಿ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸುತ್ತಾ ಏರಿಳಿತಗಳು ಇವೆಯಾ? ಇವೆಲ್ಲವೂ ಕೂಡ ಟೆಕ್ಸ್ಟ್ ಮಾತ್ರ ಬರ್ಬೋದು. ಅದಕ್ಕೆ ಕೊಟ್ಟು ಈ ರೀತಿಯಲ್ಲಿ ಓದುವಾಗ ಆ ರೀತಿಯಲ್ಲಿ ನಾನು ಇದನ್ನ ಹಾಸ್ಯಮಯವಾಗಿ ಓದು ಅಂತ ಬರ್ಕೊಟ್ರೆ ಅದನ್ನು ಕೂಡ ಮಾಡಿ. ಸೊ ಈಗ ಇದು ನನಗೆ ಯಾವ ರೀತಿಯಲ್ಲಿ ಅನುಕೂಲ ಅಂದ್ರೆ ನನ್ನ ಪಾಡ್ಕಾಸ್ಟ್ ಅನ್ನ ನಾನು ಮಾಡ್ಬೇಕಾದಾಗ ನಾನು ಯಾರಿಗಾದ್ರೂ ಅದನ್ನ ಕಳಿಸಿ ಅವರು ರೆಕಾರ್ಡ್ ಮಾಡಿ ನನಗೆ ಕಳಿಸ್ಬೇಕಾಗುತ್ತೆ. ಈಗ ನಾನು ಎಲ್ಲ ಟ್ರಾವೆಲ್ ಮಾಡುವಾಗಲೂ ಕೂಡ ನಾನು ನನ್ನ ಟೆಕ್ಸ್ಟ್ ಅನ್ನು ಕೊಟ್ಟು ಯಾವುದೇ ಸ್ಟುಡಿಯೋ ಇಲ್ಲದೆ ಅಷ್ಟೇ ಸ್ಪಷ್ಟವಾಗಿ ರೆಕಾರ್ಡ್ ಮಾಡಿಕೊಂಡು ಅದನ್ನ ನಾನು ಈಗ ಪಾಡ್ಕಾಸ್ಟ್ ಅಲ್ಲಿ ಬಳಸ್ತೀನಿ. ಈ ತಂತ್ರಜ್ಞಾನವನ್ನು ನಾನು ಬಳಸ್ತಾ ಇದ್ದೀನಿ. ಓಕೆ, ಸೊ ವಿ ಗೋ ಬ್ಯಾಕ್ ಟು ದಿಸ್. ಇಲ್ಲಿ ಇರುವಂತಹ ಅದನ್ನ ಮಾಡುದು ರಿವಾಯ್ಸರ್ ನಲ್ಲಿ. ನೆನ್ನೆ ದಿವಸ NDTV ಅಲ್ಲ, ಐ ಥಿಂಕ್ ಇಂಡಿಯಾ ಟಿವಿ ಇರಬೇಕು, ಟ್ರಂಪ್ ಬಂದು ಮಾತಾಡಿದ್ರು, ನಮ್ಮ ಪ್ರಧಾನಮಂತ್ರಿಯನ್ನ ಹೊಗಳಿದ್ರು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಇದೆ. ಅದು ಅಪ್ಪಟ ವಿಡಿಯೋ, ಅಣಕು ವಿಡಿಯೋ. ಅಂದ್ರೆ ಟ್ರಂಪ್ ಬರಲಿಲ್ಲ, ಅಮೆರಿಕದ ಅಧ್ಯಕ್ಷರು ಬಂದಿರಲಿಲ್ಲ, ಅಮೆರಿಕದ ಅಧ್ಯಕ್ಷರಂತೆಯೇ ಇದ್ದಂತಹ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಮಿಮಿಕ್ ಮಾಡ್ತಾರೆ. ನಮಗೆ ಅದು ಬೇಕಿಲ್ಲ. ಈಗ ನನ್ನ ಫೋಟೋವನ್ನ ತೆಗೆದುಹಾಕಿ ನೀವು ಬಿಗಿಲಿ ಮಾಡ್ತೀರಲ್ಲ, ಆ ರೀತಿಯಲ್ಲಿ ಫೋಟೋ ಹಾಕೊಟ್ಬಿಟ್ಟು ಇದನ್ನ ನೀನು ಬಳಸ್ಕೊಂಡು ಒಂದು ವಿಡಿಯೋ ಮಾಡೋದ್ರೆ ವಿಡಿಯೋ ಮಾಡಿ. ಆಮೇಲೆ ಆ ವಿಡಿಯೋಗೆ ನನ್ನ ಧ್ವನಿಯ ಒಂದು ಸ್ಯಾಂಪಲ್ ಕೊಟ್ಟು ಈ ಸ್ಯಾಂಪಲ್ ಧ್ವನಿಯನ್ನ ಬಳಸ್ಕೊಂಡು ನಾನು ಕೊಡುವ ಟೆಕ್ಸ್ಟ್ ಅನ್ನ ಹೇಳೋದ್ರೆ ಅದು ಹೇಳಿ. ಇದನ್ನ ನಾವು ಡೀಪ್ ಫೇಕ್ ಅಂತ ಹೇಳಿ. ಓಕೆ, ವಿಡಿಯೋವನ್ನು ಮಾಡಬಹುದು, ಆಡಿಯೋವನ್ನು ಮಾಡಬಹುದು. ಸೊ ನನ್ನ ಧ್ವನಿಯಲ್ಲಿ ಅದನ್ನ ಮಾಡಬಹುದು. ನಮ್ಮ ಜಾಣ ಸುದ್ದಿಯಲ್ಲಿ ನಾವು ಬರಾಕ್ ಒಬಾಮಾದ ಧ್ವನಿಯನ್ನು ಉಪಯೋಗಿಸಿಕೊಂಡು ಒಂದು ಸುದ್ದಿಯನ್ನು ಕೂಡ ಕೊಟ್ಟಿದ್ವಿ. ಆದ್ರೆ ಹೇಳಿದ್ವಿ ಇದು ಕೃತಕವಾದ ಧ್ವನಿ, ಬರಾಕ್ ಒಬಾಮಾಗೆ ಕನ್ನಡ ಬರೋದಿಲ್ಲ. ಈ ಅಣಕು ಸ್ವರಗಳನ್ನು ಕೂಡ ನಾವು ಮಾಡಬಹುದು. ಇದರ ಅನುಕೂಲ ಏನು ಬೇಕಾದಷ್ಟಿದೆ, ಅನಾನುಕೂಲ ಏನು ಬೇಕಾದಷ್ಟಿದೆ. ಸೊ ಯಾವುದನ್ನು ನಾವು ಆಯ್ಕೊಳ್ತೀವಿ ಅನ್ನೋದು ಮುಖ್ಯ. ಅನುಕೂಲ ಏನು ಅಂತಂದ್ರೆ, ಈಗ ನಾನು ಯಾವುದೇ ಸ್ಟುಡಿಯೋ ಹೋಗಿ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದಾಗ ಟೆಕ್ಸ್ಟ್ ಅನ್ನ ಕೊಟ್ಬಿಟ್ಟು ನನ್ನ ವಾಯ್ಸ್ ಅನ್ನ ಕ್ಲೋನ್ ಮಾಡು ಅಂತಂದ್ರೆ ಅದು ಕ್ಲೋನ್ ಮಾಡಿ ನಾನು ಯಾವ ರೀತಿಯಲ್ಲಿ ಮಾತಾಡ್ತಿದ್ದೀನೋ ಇಲ್ಲಿ ಅದೇ ರೀತಿಯಲ್ಲಿ ಅದು ಒಂದು ಭಾಷಣವನ್ನ ರೆಡಿ ಮಾಡಿ ಕೊಡುತ್ತೆ. ಆ ಮಟ್ಟಿಗೆ ಬಹಳ ಬಿಸಿ ಇರುವಂತಹ 26 ಗಂಟೆ ಕೆಲಸ ಮಾಡುವಂತವರಿಗೆ ಅನುಕೂಲವಾಗುವಂತಹ ಒಂದು
ಹಾಡುಗಳ ರಚನೆ ನಾನಾಗಲೇ ಹೇಳಿದ್ದೀನಿ, ವಿಡಿಯೋ ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲವೂ ಕೂಡ ಬಹುತೇಕ ಈಗ ಫ್ರೀ ಅಂತ ಸಿಗುವಂತಹ ಎಲ್ಲ ಚಾಟ್ GPT ಅಥವಾ ಬೇರೆ ಇದರಲ್ಲಿ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಇವನ್ನ ನಾವು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅಂದ್ರೆ ನಾವು ಸಂಶೋಧನೆಯಲ್ಲಿ ಎನ್ನ ಬಳಸ್ಕೊಳ್ತಿದ್ದಾರ, ಎಲ್ಲಿ ಬಳಸ್ಕೊಳ್ತಿದ್ದೀವಿ ಅಂತ ಅನ್ನೋದಕ್ಕೆ ಇತ್ತೀಚೆಗೆ ನೇಚರ್ ಪತ್ರಿಕೆಯಲ್ಲಿ ನಡೆದಂತ ಒಂದು ಅಧ್ಯಯನ ಅದು ಹೇಳುತ್ತೆ. ನೀವು ಎಡಗಡೆ ನೋಡುವಂತ ಚಿತ್ರದಲ್ಲಿ ಎನ್ನ ಬಳಸದೇ ಇರುವಂತಹ ಸಂಶೋಧಕರು ಇದ್ದಾರೆ, ಅಂದ್ರೆ ರಿಸರ್ಚರ್ಸ್ ಇದ್ದಾರೆ, ಎನ್ನ ಬಳಸುವಂತವರು ಇದ್ದಾರೆ, AI ಅಲ್ಲೇ ಕೆಲಸ ಮಾಡುವಂತವರು ಇದ್ದಾರೆ, ಅಂದ್ರೆ ಎನ್ನ ಸೃಷ್ಟಿ ಮಾಡುವಂತವರು ಇದ್ದಾರೆ, ಎಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸುಧಾರಣೆಗಳನ್ನು ತರುವಂತವರು ಇದ್ದಾರೆ. ಇವರಲ್ಲಿ ಅತಿ ಹೆಚ್ಚಿನವರು ಕೃತಕ ಬುದ್ಧಿಮತ್ತೆಯನ್ನ ಬಳಸುವಂತಹ ಸಂಶೋಧಕರು. ಅಂದ್ರೆ ಇವತ್ತು ನಾವು ಏನೆಲ್ಲ ಸಂಶೋಧನೆಗಳ ಬಗ್ಗೆ ಕೇಳ್ತೀವಿ ಅವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಈ ಕೃತಕ ಬುದ್ಧಿಮತ್ತೆಯನ್ನ ಬಳಸ್ತಾ ಇದ್ದಾರೆ. ಈ ಹಿಂದೆ ನಾವು ಮಾಡಬೇಕಾದಂತ ವಿಷಯದಲ್ಲಿ ಏನೇನೆಲ್ಲ ಆಗಿದೆ, ಯಾರ್ಯಾರು ಏನೇನು ಮಾಡಿದ್ದಾರೆ, ಅದರಲ್ಲಿ ಇನ್ನು ಏನು ನಮಗೆ ಮಾಡೋದಕ್ಕೆ ಉಳ್ಕೊಂಡಿದೆ ಅನ್ನೋದನ್ನ ಹುಡುಕುವ ಒಂದು ಕೆಲಸ. ಒಂದಾನೊಂದು ಕಾಲದಲ್ಲಿ ನಾನು ರಿಸರ್ಚ್ ಮಾಡಬೇಕಾದ್ರೆ 40 ವರ್ಷದ ಹಿಂದೆ ಇಷ್ಟೆತ್ರ ಒಂದು ಕಾರ್ಡ್ ಅಂತ ಇತ್ತು. ಆ ಕಾರ್ಡ್ ಅಲ್ಲಿ ತಗೊಂಡೋಗಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಬಯಾಲಜಿಕಲ್ ಅಬ್ಸ್ಟ್ರಾಕ್ಷನ್ ಅಂದ್ರೆ ಇಷ್ಟಿಷ್ಟು ತಪ್ಪದ್ದು ಅಬ್ಸ್ಟ್ರಾಕ್ಟ್ ಬರ್ತಾ ಇದ್ದು, ಅದನ್ನ ಇಟ್ಕೊಂಡು ಒಂದೊಂದಾಗಿ ಹುಡುಕಿ ಹೆಸರುಗಳನ್ನ ಹುಡುಕಿ ಅದರಲ್ಲಿ ಇದ್ದಿದ್ದನ್ನ ಬರ್ಕೊಂಡು ಬರ್ತದೆ. ಮುಂದೆ ಯಾವತ್ತಾದ್ರೂ ಬೇಕಾದ್ರೆ ಅದನ್ನ ಇಟ್ಕೊಂಡು ಲೈಬ್ರರಿಯಲ್ಲಿ ಹೋಗಿ ಆ ಜರ್ನಲ್ ಇದೆಯಾ ಅಂತ ಹುಡುಕಿ ಮಾಡ್ಬೇಕಾಗಿತ್ತು. ಇವತ್ತು ಹಾಗಿಲ್ಲ. ನೀವೇನ್ ಮಾಡ್ತೀರಾ, ಗೂಗಲ್ ನಲ್ಲಿ ಹಾಕ್ಬಿಟ್ಟು ಕೇಳ್ತೀರಾ ವಾಟ್ ಈಸ್ AI, ನಿಮಗೆ ಉತ್ತರ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನೀವು ಅದನ್ನು ಮಾಡ್ಬೇಕಾಗಿಲ್ಲ. ನಿಮ್ ಫೋನ್ ನಲ್ಲಿ ಮೆಟಾ ಇರ್ಬೋದು, ಅದು ಇವನ್ ವಾಟ್ಸ್ಆಪ್ ನಲ್ಲಿ ವಾಟ್ ಈಸ್ AI ಅಂತ ಕೇಳಿದ್ರೆ ಅದು ಹೇಳುತ್ತೆ ಎಲ್ಲವನ್ನು. ಸ್ವಲ್ಪ ವಿವರವಾಗಿ ಕೊಡು ಅಂದ್ರೆ ಅದು ಬರುತ್ತೆ. ಈಗ ನಿಮ್ಮ ಸ್ಮಾರ್ಟ್ ಫೋನ್ ಇದ್ರೆ ಅದರಲ್ಲಿ 2 ಫೆಸಿಲಿಟಿ ಇದೆ. ಜಿಯೋದವರಿಗೆ ಜೆಮಿನಿ ಪ್ರೋ ಅಂತ ಅನ್ನೋದು ಫ್ರೀ ಇದೆ. ಹಾಗೆ ಏರ್ಟೆಲ್ ಸಿಮ್ ಯಾರ್ಯಾರ ಹತ್ರ ಇದೆ, ನೀವು ಏರ್ಟೆಲ್ ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಮತ್ತೊಂದು AI ಇದೆ, ಪರ್ಪ್ಲೆಕ್ಸಿಟಿ ಅಂತ, ಅದು ನಿಮಗೆ 1 ವರ್ಷದವರೆಗೆ ಫ್ರೀ ಆಗಿ ಸಿಗುತ್ತೆ. ಈ ಪರ್ಪ್ಲೆಕ್ಸಿಟಿ ಅಂತ ಅನ್ನೋದು ಸಂಶೋಧನೆಗೆ ಅತಿ ಹೆಚ್ಚು ಅನುಕೂಲ ಆಗುವಂತ. ಇದಷ್ಟೇ ಅಲ್ಲ, ನೀವು ವರ್ಡ್, ಈಗ ನಾನು ಉಪಯೋಗಿಸ್ತಾ ಇರುವಂತ ವರ್ಡ್ ಅನ್ನ ನೀವು ಉಪಯೋಗಿಸೋದಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಕೂಡ ಒಂದು AI ಅಸಿಸ್ಟೆಂಟ್ ಇದೆ. ನೀವು ಅಲ್ಲೇ ನೀವು ಟೈಪ್ ಮಾಡ್ತಾನೆ ಅದಕ್ಕೆ ನೀವು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ರೆ ಇದಕ್ಕೆ ಬೇಕಾಗಿರುವಂತಹ ರೆಫರೆನ್ಸ್ ಗಳನ್ನ ನೀವು ನನಗೆ ತಂದ್ಕೊಡು ಅಂತಂದ್ರೆ ಅದು ಇಂಟರ್ನೆಟ್ ಅಲ್ಲಿ ಎಲ್ಲ ಕಡೆ ಹುಡುಕಿ ಒಂದು ಲಿಸ್ಟ್ ಮಾಡುತ್ತೆ. ಅದರಲ್ಲಿ ನಿಮಗೆ ಯಾವ ರೆಫರೆನ್ಸ್ ಬೇಕು ಅದನ್ನು ನೀವು ತೆಗೆದು ಹಾಕೊಂಡು ನೋಡೋದಕ್ಕೆ ಅನುಕೂಲ. ಸೊ ಈ ರೀತಿಯ ಸರ್ಚ್ ಫೆಸಿಲಿಟಿ ಬಹಳ ಬಹಳ ಅನುಕೂಲ ಆಗಿದೆ. ಓಕೆ, ಅದಕ್ಕೆ ನಾವು ಎನ್ನ ಸುಲಭ ಬಳಸ್ಬೋದು. ನೆಕ್ಸ್ಟ್, ವಿಜ್ಞಾನದ ವಿಶೇಷ ಅಂದ್ರೆ ಪ್ರಯೋಗಗಳು ಮತ್ತೆ ವಿಶ್ಲೇಷಣೆ. ನಾವು ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡಬೇಕಾದಾಗ ಅದಕ್ಕೋಸ್ಕರವಾಗಿ ಪ್ರಯೋಗಗಳನ್ನ ನಾವು ರೂಪಿಸ್ಬೇಕು. ಈ ಪ್ರಯೋಗಗಳನ್ನ ರೂಪಿಸೋದು ಅಂತಂದ್ರೆ ಡಿಸೈನಿಂಗ್ ದಿ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಆ ಡಿಸೈನಿಂಗ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಮಗೆ ಬರುವಂತಹ ತೀರ್ಮಾನಗಳು ತಪ್ಪಾಗಿರ್ಬೋದು. ಸೊ ಹಾಗಾಗಿ ಆ ಡಿಸೈನಿಂಗ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಅನ್ನ ನಾವು ಮಾಡಬಹುದಾ ಅಂತ ಬಳಸ್ಕೊಂಡು ಅಂತ ಅನ್ನೋದು ನೆಕ್ಸ್ಟ್. ಸೊ ಸಂಶೋಧಕರಿಗೆ ಬೇಕಾಗಿರುವಂತದ್ದು ಅದನ್ನು ಕೂಡ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆ. ಅಂದ್ರೆ ಒಂದು ರಿಸರ್ಚ್ ಅನ್ನ ಮಾಡಿದಾಗ ಅದರಲ್ಲಿ ಬರುವಂತಹ ಡಾಟಾ, ಆ ಡಾಟಾವನ್ನ ಸಂಸ್ಕರಿಸುವಂತಹದ್ದು. ಉದಾಹರಣೆ ಕೊಡ್ತೇನೆ. ಮತ್ತೆ ಆ ಡಾಟಾದಲ್ಲಿ ಏನಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡುವಂತದ್ದು 2 ಮುಖ್ಯ. AI ಊಟ ಅಂದ್ರೆ ಡಾಟಾ. ಅದಕ್ಕೆ ಡಾಟಾ ಇಲ್ಲದಿದ್ರೆ ಅದು ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ 6 ತಿಂಗಳ ಹಿಂದೆ ಯಾವ AI ಕನ್ನಡ ಬರಲ್ಲ ಅಂತಿತ್ತು, ಆ AI ನಾವೆಲ್ಲ ತಪ್ಪು ಕನ್ನಡದಲ್ಲಿ ಅದನ್ನ ಪ್ರಶ್ನೆ ಕೇಳಿದ್ರು ಅದನ್ನ ಕಲ್ತ್ಕೊಂಡು ಈಗ ಅದು ನನಗೆ ಕನ್ನಡ ಬರುತ್ತೆ ಅನ್ನೋ ಮಟ್ಟೆ ಬರುತ್ತೆ. ತಪ್ಪಾಗಿ ಹೇಳಿದ್ರು ಪರವಾಗಿಲ್ಲ, ಆದ್ರೂ ನಾಯಿ ಬಂದ್ರು ನಾಯಿ ಹೋದ್ರು ಅಂತ ಹೇಳೋದು, ನಾಯಿ ಬಂತು ನಾಯಿ ಹೋಯ್ತು ಅಂತ ಹೇಳುತ್ತೆ. ಅದಷ್ಟೇ ಅಲ್ಲ, ಇನ್ನೊಂದು ಉದಾಹರಣೆ ನಾನು ಆಮೇಲೆ ನಿಮ್ಗೆ ಕೊಡ್ತೇನೆ. ಎಷ್ಟು ಮಟ್ಟಿಗೆ ಅದು ನಮ್ಮನ್ನ ತೀರ್ಮಾನಗಳ ಬಗ್ಗೆ ಇದುವರೆಗೆ ಹೆಚ್ಚಿನ ಮಟ್ಟಿಗೆ ಬಳಸೋದಿಲ್ಲ. ವೈದ್ಯಕೀಯದಲ್ಲಿ ಈ ಎಲ್ಲವನ್ನು ಇಟ್ಕೊಂಡಾಗ ಡಯಾಗ್ನೋಸಿಸ್ ಅಂತ ಅನ್ನೋದಕ್ಕೆ ನಾವು ಟೆಸ್ಟ್ಗಳು ಮಾಡ್ತೀವಲ್ಲ, ಅವು ನಮಗೆ ಪ್ರಯೋಗ ಅಂತ ಇಟ್ಕೊಂಡ್ರೆ ಆ ಟೆಸ್ಟ್ ನ ಅನಾಲಿಸಿಸ್ ಮಾಡ್ತೀವಲ್ಲ, ಅನಾಲಿಸಿಸ್ ಆದ್ಮೇಲೆ ಅದು ಯಾವ ರೋಗ ಅಂತ ತೀರ್ಮಾನ ಮಾಡೋದು ಡಾಕ್ಟರ್. ನಿನ್ನೆ ದಿವಸ ಎಷ್ಟು ಜನ ಬಂದಿದ್ರಿ ಗೊತ್ತಿಲ್ಲ, ನೇಮಿಚಂದ್ರ ಮೇಡಮ್ ಅವರ ಮಗಳ ಕತೆ ಹೇಳ್ತಾ ಇದ್ರು. ಯಾವ ರೀತಿಯಲ್ಲಿ ಒಂದು ಫಾಲ್ಸ್ ಡಯಾಗ್ನೋಸಿಸ್
ಅವರ ಮಗಳಿಗೆ ತೊಂದರೆ ಕೊಡ್ತು ಅಂತಂದ್ಬಿಟ್ಟು ತೊಂದರೆ ಕೊಡ್ಲಿಲ್ಲ, ಕೊಡಬಹುದಾಗಿತ್ತು ಅಂತಂದ್ಬಿಟ್ಟು ಅಂತಹ ಸಂದರ್ಭಗಳನ್ನ ನಾವು ಕಡಿಮೆ ಮಾಡಿಕೊಳ್ಬಹುದು. ಕಲಿಕೆಗೆ ಉದಾಹರಣೆ, ನಿನ್ನೆ ದಿವಸ ಪ್ಲಾಸ್ಟಿಕ್ ಬಾಟಲ್ ಇಟ್ಟಿದ್ದಾಗ ಮೇಡಮ್ ಬೈದಿದ್ರು, ಇವತ್ತು ನಾವು ಕಲ್ತ್ಕೊಂಡಿದ್ವಿ. ಕೊನೆಯದು ಸಂವಹನ. ನಾವು ತಿಳಿದ ವಿಷಯವನ್ನ, ಅರಿತುಕೊಂಡ ವಿಷಯವನ್ನ ಇನ್ನೊಬ್ಬರಿಗೆ ತಿಳಿಸ್ಕೊಡುವಂತದ್ದು. ಸಾಧಾರಣವಾಗಿ ವಿಜ್ಞಾನಿಗಳು ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಈಗ ನಾನು ಮಾಡ್ತಾ ಇರೋ ಹಾಗೆ ಭಾಷಣ ಮಾಡ್ಬೋದು, ಅಥವಾ ಒಂದು ಪ್ರಬಂಧ ಬರೀಬಹುದು. ಆ ಪ್ರಬಂಧ ಬರೆಯೋದಕ್ಕೂ ಕೂಡ ಈಗ ನಾವು LLM ಗಳನ್ನ ಬಳಸಬಹುದು, ಅಥವಾ ವಿಡಿಯೋ ಮಾಡಬಹುದು. ಇವೆಲ್ಲವಕ್ಕೂ ಕೂಡ ಇವು ಅನುಕೂಲಕ್ಕೆ ಬರ್ತವೆ ಅಂತಂದ್ಬಿಟ್ಟು ಈಗ ಹೇಳು. ಫಿಸಿಕ್ಸ್ ನಲ್ಲಿ ಎಲ್ಲೆಲ್ಲಿ ಈಗ ಬಳಸ್ತಾ ಇದ್ದಾರೆ ಅಂತಂದ್ರೆ, ನೀವು ಕೆಲವು ವರ್ಷಗಳ ಹಿಂದೆ ಕೇಳಿದ್ದಿರ್ಬೋದು, ಗಾಡ್ ಪಾರ್ಟಿಕಲ್ ಅಂತ. ಗಾಡ್ ಪಾರ್ಟಿಕಲ್ ವಾಸ್ ಡಿಸ್ಕವರ್ಡ್, ಬ್ಲ್ಯಾಕ್ ಹೋಲ್ ವಾಸ್ ಡಿಸ್ಕವರ್ಡ್. ಮೊನ್ನೆ ಒಂದು ಹೊಸ ಪ್ಲಾನೆಟ್ ಆಯ್ತು ಅಂತ ಅಂದ್ಬಿಟ್ಟು, ಹಾಗೆ ಮೊನ್ನೆ ಒಬ್ಬ ಹುಡುಗ 16 ವರ್ಷದವನು, ಏನೋ 14 ವರ್ಷದವನು, ಅವನು ನಾಸಾದಲ್ಲಿ, ಅದುವರೆಗೆ ನಾಸಾ ಅಲ್ಲ, ಚೆಕ್ ಮಾಡ್ತೀನಿ, ಅಲ್ಲಿ ಅವರು ಈ ಆಕಾಶದಲ್ಲಿ ಇದ್ದಂತಹ ಕಾಯಗಳ ಬಗ್ಗೆ ಸಂಗ್ರಹಿಸಿದ ಮಾಹಿತಿಯಲ್ಲಿ ವಿಜ್ಞಾನಿಗಳು ಗಮನಿಸದೇ ಇದ್ದಂತಹ 14,000, ಒಂದೆರಡಲ್ಲ, 14,000 ಹೊಸ ಕಾಯಗಳನ್ನ, ಅಂದ್ರೆ ಒಂದು ನಕ್ಷತ್ರದ ಇರ್ಬೋದು, ಗ್ರಹ ಇರ್ಬೋದು, ಅವುಗಳ ಬಗ್ಗೆ ಮಾಹಿತಿ ಇದೆ ಅದರಲ್ಲಿ. ಅದನ್ನ ಇವರು ಯಾರು ಗುರುತಿಸಿಲ್ಲ ಅಂತ ಅಂದ್ಬಿಟ್ಟು ಅವನು ಪತ್ತೆ ಮಾಡಿದ್ದಾನೆ. ಹೆಂಗ್ ಮಾಡ್ದ ಅವನು? AI ನ ಬಳಕೆಯಿಂದ ಅದನ್ನ ಕಣಗಳ ಪತ್ತೆ ಮಾಡಬಹುದು. ವಸ್ತು ವಿಜ್ಞಾನ, ಒಂದು ವಸ್ತುವಿನ ರಚನೆ ಹೇಗಿದೆ, ಆ ವಸ್ತುವಿನ ಮೇಲೆ ಆ ವಸ್ತುವಿನ ನಡವಳಿಕೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಈ ಸ್ಮಾರ್ಟ್ ಫೋನ್ ನಲ್ಲಿ ಒಂದು ಚಿಪ್ ಇದೆ. ಆ ಚಿಪ್ ಅನ್ನು ಇನ್ನಷ್ಟು ಪವರ್ಫುಲ್ ಮಾಡಬೇಕು ಅಂದ್ರೆ ಅದರಲ್ಲಿ ಮೈಕ್ರೋ ಸರ್ಕ್ಯೂಟ್ಸ್ ಅನ್ನು ನಾವು ಮಾಡ್ಬೇಕಾಗುತ್ತೆ, ಡಿಸೈನ್ ಮಾಡ್ಬೇಕಾಗುತ್ತೆ. ಇದರಲ್ಲಿ ಈಗಾಗಲೇ 1 ಲಕ್ಷ ಸರ್ಕ್ಯೂಟ್ ಇದೆ ಅನ್ನೋದಾದ್ರೆ, ನಾವು ಅದನ್ನ 10 ಲಕ್ಷ ಮಾಡಿದ್ರೆ ಏನಾಗ್ಬೋದು? ಅಲ್ಲಿ ಹರಿಯುವಂತಹ ಎಲೆಕ್ಟ್ರಾನ್ಗಳು ಯಾವ ರೀತಿಯಲ್ಲಿ ಹರಿತವೆ, ಒಂದರಿಂದ ಒಂದಕ್ಕೆ ಜಂಪ್ ಮಾಡೋದಕ್ಕೆ ಎಷ್ಟು ದೂರದಲ್ಲಿ ಅವು ಇರಬೇಕು, ಎಷ್ಟು ಹತ್ತಿರದಲ್ಲಿ ಇಟ್ರೆ ಅವು ಒಂದರಿಂದ ಇನ್ನೊಂದಕ್ಕೆ ಜಂಪ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗೋದಿಲ್ಲ. ಇವೆಲ್ಲವೂ ಕೂಡ ಬಹಳ ಮುಖ್ಯ. ಯಾಕಂದ್ರೆ ನಾಳೆ ನಿಮ್ಮ ಸೆಲ್ಫ್ ಡ್ರೈವಿಂಗ್ ಕಾರ್ ಇರ್ಬೋದು, ಅಥವಾ ನಿಮ್ಮ ಸ್ಮಾರ್ಟ್ ಫೋನ್ ಇರ್ಬೋದು, ಅಥವಾ ಬೇರೆ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣ ಇರ್ಬೋದು, ಅದು ಬಳಸುವಂತಹ ಎಲೆಕ್ಟ್ರಾನಿಕ್ಸ್ ಸರಿಯಾಗಿ ಕೆಲಸ ಮಾಡ್ಬೇಕಾದ್ರೆ ಇದು ಬೇಕೇ. ಹಾಗೆ ಸರಿ ಹೇಳ್ತಿದ್ದೀನ, ತಪ್ಪು ಹೇಳ್ತಿದ್ದೀನ? ನೀವಿಬ್ರು ಸರಿ ಹೇಳಿದ್ನ, ತಪ್ಪು ಹೇಳಿದ್ನ? ಓಕೆ. ಸೊ ಇವು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ನನಗೆ ಗೊತ್ತಿರುವಂತ ಒಬ್ಬ ಹುಡುಗ ಸಂಶೋಧನೆ ಮಾಡ್ತಾ ಇರುವಂತದ್ದು, ಈಗ ಈ ಪ್ರತಿಯೊಂದು ಚಿಪ್ ಕೂಡ ನಾವು ಕೆಲಸ ಮಾಡಿದಾಗ ಹೀಟ್ ಆಗುತ್ತೆ, ಅಂದ್ರೆ ಬಿಸಿ ಆಗುತ್ತೆ. ಬಿಸಿ ಆದಾಗ ಅದರ ಮೇಲೆ ಗಾಳಿ ಇದೆ. ಆ ಗಾಳಿ ಯಾವ ರೀತಿಯಲ್ಲಿ ಪ್ರವಹಿಸುತ್ತೆ ಅನ್ನೋದು ಬಹಳ ಮುಖ್ಯ. ಅದಿಲ್ಲದೆ ಹೋದ್ರೆ ಅದು ಎಷ್ಟು ಸಮರ್ಥವಾಗಿ ಕೆಲಸ ಮಾಡುತ್ತೆ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಗಣಿತದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಅದು ಮಾಡೋದಕ್ಕೆ AI ಬಳಸ್ತಾರೆ. ಓಕೆ, ಅವೆಲ್ಲವೂ ಕೂಡ ಕೆಮಿಸ್ಟ್ರಿಯಲ್ಲೂ ಇದೆ. ಕೆಮಿಸ್ಟ್ರಿಯಲ್ಲಿ ನಾವು ಸಾಧಾರಣವಾಗಿ ಅಣುಗಳ ರಚನೆ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ, ಒಂದಾನೊಂದು ಕಾಲದಲ್ಲಿ ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಅಥವಾ ಬೇರೆ ತಂತ್ರಗಳನ್ನು ಉಪಯೋಗಿಸ್ಕೊಂಡು ಅದನ್ನೆಲ್ಲ ಅಧ್ಯಯನ ಮಾಡಿ ಆ ಚಿತ್ರಗಳನ್ನ ನೋಡ್ಬಿಟ್ಟು ಆಮೇಲೆ ಒಂದು ಇಂತಹ ಸ್ವರೂಪ ಇರಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಹಾಚ್ಕಿನ್ ಅನ್ನೋ ಒಬ್ಬ ಮಹಿಳೆ, ಆಕೆ ಸುಮಾರು 20 ವರ್ಷಗಳ ಕಾಲ ಒಂದೇ ಒಂದು ಅಣುವಿನ ಬಗ್ಗೆ ಸಂಶೋಧನೆ ಮಾಡಿದ್ರು. ಒಂದೇ ಒಂದು ಕೊಲಾಜನ್. ನಮ್ಮಲ್ಲೂ ಕೂಡ JN ರಾಮಚಂದ್ರನ್ ಅಂತ ಇದ್ರು, ಅವರು ಕೂಡ ಅಷ್ಟೇ ಒಂದೇ ಒಂದು ವಸ್ತುವಿನ ಬಗ್ಗೆ ಅವರು ಅಧ್ಯಯನ ಮಾಡಿದ್ರು. ಇವೆಲ್ಲವೂ ಕೂಡ ಏನ್ ತೋರಿಸುತ್ತೆ ಅಂತಂದ್ರೆ, ಈಗ ಅದೇ ಅಧ್ಯಯನವನ್ನ ನಾವು 1 ವಾರದಲ್ಲಿ ಮಾಡಿ ಮುಗಿಸುವ ಸಾಮರ್ಥ್ಯ ನಮಗೆ ಬಂದಿದೆ, ಥ್ಯಾಂಕ್ಸ್ ಟು AI. ಓಕೆ, ಔಷಧ ವಿಜ್ಞಾನದಲ್ಲಿ ಹೊಸ ಔಷಧಗಳನ್ನ ಪತ್ತೆ ಮಾಡುವಂತಹ ಇಲ್ಲಿ ಮ್ಯಾಟರ್ಸಿಯಂ, ಅಜೂರ್, ಕ್ವಾಂಟಮ್ ಎಲಿಮೆಂಟ್ಸ್ ಅಂತ ಕೊಟ್ಟಿದ್ದೀನಿ. ಮ್ಯಾಟರ್ಜೆನ್ ಅಂತ ಅನ್ನೋದು ಮೈಕ್ರೋಸಾಫ್ಟ್ ನವರು ಮಾಡಿರುವಂತಹ ಒಂದು ವ್ಯವಸ್ಥೆ.
ಏನಿಲ್ಲ. ಇಷ್ಟವರೆಗೆ ನಾವು 100-150 ವರ್ಷಗಳಿಂದ ಯಾವ್ಯಾವ ವಸ್ತುಗಳನ್ನೆಲ್ಲ ಅಧ್ಯಯನ ಮಾಡಿದ್ದೀವಿ, ಅವುಗಳ ಗುಣ ವಿಶೇಷಗಳೇನು, ಅವುಗಳ ರಚನೆಗಳೇನು, ಇವನ್ನೆಲ್ಲ ಒಂದು ಡಾಟಾಬೇಸ್ ನಲ್ಲಿ ಹಾಕ್ಬಿಟ್ಟು ಈಗ ನನಗೆ ನಾಳೆ ಈ ಗ್ಲಾಸ್ ನ ರೀತಿಯಲ್ಲಿ ಪಾರದರ್ಶಕವಾಗಿರುವಂತಹ, ಆದರೆ ಲೋಹದಿಂದ ಆಗಿರುವಂತಹದ್ದು ಅಸಾಧ್ಯ. ಆದ್ರೆ ಅದನ್ನು ನಾನು ಕೇಳಿದ್ರೆ ಲೋಹದಿಂದ ಆಗಿರುವಂತಹದ್ದು, ಮತ್ತೆ ಅದು ಒಡಿಬಾರದು, ಪಾರದರ್ಶಕವಾಗಿರಬೇಕು. ನೀರು ಒಳಗೆ ಹಾಕಿದ್ರೆ ಆ ತಣ್ಣಗಿರೋ ನೀರು ತಣ್ಣಗೆ ಇರಬೇಕು, ಬಿಸಿಯಾಗಿರೋ ನೀರು ಬಿಸಿಯಾಗಿರಬೇಕು, ಹೊರಗಡೆ ಬಿಸಿ ಬರಬಾರ್ದು, ಅಂದ್ರೆ ಅದು ಅವಾಹಕ ಗುಣ ಇರಬೇಕು. ಇಷ್ಟೆಲ್ಲ ಇರುವಂತಹ ಒಂದು ವಸ್ತು ಬೇಕು ಅಂತ ನೀವು ಕೇಳಿದ್ರೆ ಇಟ್ಕೊಳ್ಳಿ. ಅದು ನಿಮಗೆ ಎಲ್ಲವನ್ನೂ ಹುಡುಕಿ ಯಾವ ರೀತಿಯಲ್ಲಿ ಯಾವ್ಯಾವ ವಸ್ತುಗಳನ್ನ ನೀವು ತಯಾರಿಸಬಹುದು, ಅದರಲ್ಲಿ ಯಾವ್ಯಾವ ಅಂಶಗಳು ಇರ್ತವೆ ಅಂತ ಅಂದ್ಬಿಟ್ಟು ಹೇಳಿ ತೋರಿಸಿ ಕೊಡೋದು. ಅಂತ ಒಂದು ತಂತ್ರಜ್ಞಾನ ಮ್ಯಾಟರ್ಜನ್ ಅನ್ನೋದು AI ಬಳಸ್ಕೊಂಡು ಮಾಡಿರೋದು, ಮೆಷಿನ್ ಲರ್ನಿಂಗ್ ಅಂಡ್ AI. ಸೊ ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ಹೊಸದೊಂದು ಸೂಪರ್ ಕಂಡಕ್ಟರ್ ಮಾಡೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಅವ್ರಿಗೆ ಹೊಸದೊಂದು ಗ್ರೀನ್ ಆಗಿ ಹೊಳೆಯುವಂತಹ ವಸ್ತುವನ್ನು ಕೂಡ ಅವರು ಮಾಡಿದ್ದಾರೆ. ಸೊ ಇವೆಲ್ಲವೂ ಕೂಡ ನಾಳೆ ವಿಜ್ಞಾನ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಅನ್ನೋದಕ್ಕೆ AI ಹೊಸ ವಿಜ್ಞಾನವೋ ಅಥವಾ ಹೊಸ ವಿಜ್ಞಾನ AI ಇಂದ ಬರ್ತಿದೆಯೋ ನಮಗಿನ್ನೂ ಅರ್ಥ ಆಗ್ತಿದೆ. ಓಕೆ, ನಾಳೆ ಬಂದಾಗ ನಮಗದು ಗೊತ್ತಾಗುತ್ತೆ. ನಾಳೆ ಅಂದ್ರೆ 15 ವರ್ಷ 2047 ಇಲ್ಲ, 2032 ಹೊತ್ತಿಗೆ ನಾವು ಇವೆಲ್ಲವನ್ನು ಕೂಡ ಬಹಳಷ್ಟು ನೋಡ್ತಾ ಇರ್ತೀವಿ. ಹೊಸ ಔಷಧಗಳನ್ನ ತಯಾರಿ ಮಾಡೋದು ಕೂಡ ಬಹಳ ಸುಲಭ ಆಗಿರುತ್ತೆ. ಹಾಗೆ ಜೀವಿ ವಿಜ್ಞಾನ, ಅದರಲ್ಲಿ ಗಣಿತದ ಬಗ್ಗೆ ನಾನು ಯಾಕೆ ಹೇಳ್ತಿಲ್ಲ ಅಂತಂದ್ರೆ, ಇಡೀ AI ಗಣಿತ. ನಾವು ಕಂಪ್ಯೂಟರ್ ಸೈನ್ಸ್ ಅಂತ ನಾವು ಅನ್ಕೊಂಡ್ರು ಕೂಡ ಇಡೀ AI ನಲ್ಲಿ ಇರೋದು ಗಣಿತ, ಆಲ್ಗೋರಿದಮ್. ಅವು ಕಲಿಯೋದಿಕ್ಕೆ, ಅವು ಯೋಚಿಸೋದಕ್ಕೆ, ಅವು ಉತ್ತರ ಕೊಡೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಆಲ್ಗೋರಿದಮ್ ಅಂತ ಹೇಳ್ತೀವಿ, ಅವೇ ಆಲ್ಗೋರಿದಮ್ ಅಂತ ಹೇಳ್ತೀವಿ. ಅವು ಎಲ್ಲವೂ ಕೂಡ ಗಣಿತಕ್ಕೆ ಸಂಬಂಧಪಟ್ಟಂತವು. ಹಾಗಾಗಿ ಗಣಿತದ ಬಗ್ಗೆ ನಾನು ಹೇಳೋದಿಲ್ಲ. ಅದೇ ಮೊದಲು ತೋರಿಸಿ ಚಿತ್ರದಲ್ಲಿ ಅರ್ಧಕ್ಕರ್ಧ ಜನ AI ಬಗ್ಗೆ ಕೆಲಸ ಮಾಡ್ತಿದ್ದೀನಿ, ಅವರಲ್ಲಿ ಹೆಚ್ಚಿನವರು ಗಣಿತಜ್ಞರು. ಓಕೆ, ಜೀವಿ ವಿಜ್ಞಾನದಲ್ಲೂ ಕೂಡ ಬಹಳ 2-3 ವರ್ಷದ ಹಿಂದೆ ಇರಬೇಕು, ಒಂದು ನೋಬೆಲ್ ಪ್ರಶಸ್ತಿ ಕೊಟ್ಟರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸುವಂತವ್ರು ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಸರ್ಕಾರಿ ಸಂಸ್ಥೆ ಅಲ್ಲದೆ ಇರುವವರಿಗೆ, ಸರ್ಕಾರಿ ಸಂಸ್ಥೆ ಅಲ್ಲ, ಪ್ರಯೋಗ ಮಾಡದೇ ಇದ್ದಂತವರಿಗೆ ಒಂದು ಬಹುಮಾನ ಸಿಕ್ಕಿದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವ್ರು ಮಾಡಿದ್ದು ಆಲ್ಫಾಫೋಲ್ಡ್ ಅಂತ. ಆಲ್ಫಾಫೋಲ್ಡ್ ಅಂತ ಅನ್ನೋದು ಪ್ರೋಟೀನ್ಗಳು ಯಾವ ರೀತಿಯಲ್ಲಿ ತಮ್ಮ ರಚನೆಯನ್ನ ಕಾಯ್ದುಕೊಳ್ತವೆ ಅಂತ ಅನ್ನೋದನ್ನ ತಿಳಿಸುವಂತಹ ಒಂದು AI ತಂತ್ರಜ್ಞಾನ. ಅದನ್ನ ಬಳಸ್ಕೊಂಡು ಇವತ್ತು ನಾವು ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಹಾಗೆ ಸ್ಟ್ಯಾನ್ಫರ್ಡ್ ನಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ ನಲ್ಲಿ ಒಂದು ವಿಶೇಷ ಮಾಡಿದ್ರು. AI ಅನ್ನ ಬಳಸ್ಕೊಂಡು, ಕೃತಕ ಬುದ್ಧಿಮತ್ತೆಯನ್ನ ಬಳಸ್ಕೊಂಡು ಕೃತಕವಾಗಿ ಒಂದು ವೈರಸ್ ತಯಾರಿ ಮಾಡಿದ್ರು. ಆ ವೈರಸ್ ಎಂತದ್ದು, ಬ್ಯಾಕ್ಟೀರಿಯಾಗಳನ್ನ ತಿನ್ನುವಂಥದ್ದು. ಈ ಕೋಲ ಏನೋ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಯಲ್ಲಿ ಇರುತ್ತೆ, ಆ ಬ್ಯಾಕ್ಟೀರಿಯಾಗಳು ಹೋಗಿ ಅವನ್ನ ಕೊಲ್ಲುವಂತ. ಅದನ್ನ ಹೇಗೆ ಮಾಡಿದ್ರು ಅವರು ಅಂದ್ರೆ, ಬ್ಯಾಕ್ಟೀರಿಯಾವನ್ನ ಸಾಯಿಸೋದಕ್ಕೆ ಬ್ಯಾಕ್ಟೀರಿಯಾ ಮೇಲ್ಮೈನಲ್ಲಿರುವಂತಹ ಯಾವ ಪ್ರೋಟೀನ್ ಅನ್ನ ತಾಕಿದ್ರೆ ಆಗತ್ತೆ ಅನ್ನೋದನ್ನು ಗೊತ್ತಿತ್ತು. ಅವನ್ನ ತಾಕುವಂತಹ ಒಂದು ವಿಶೇಷವಾದ ವಸ್ತುವನ್ನ ಉತ್ಪಾದಿಸುವಂತಹ ವೈರಸ್ ಸಾಧ್ಯವಾ ಅಂತ ನೋಡಿ. ಸೊ ನಾನು ಇಷ್ಟೇ ಹೇಳಿದ್ರೆ ನಿಮಗೆ ಅದರ ವಿಷಯ ಅರ್ಥ ಆಗುದಿಲ್ಲ. ನಾಳೆ ಈ AI ಬಳಸ್ಕೊಂಡು ನಾನು ಒಂದು ವೈರಸ್ ಅನ್ನು ತಯಾರಿಸಿ ಇಲ್ಲಿ ಇರುವವರು ಎಲ್ರಿಗೂ ನೆಗಡಿ ಬರೋ ಹಾಗೆ ಮಾಡಬಹುದಾ? ಪಾಸಿಬಲ್. ಸೊ ಆ ಪಾಸಿಬಿಲಿಟೀಸ್ ನಮ್ಮ ಕೈಯಲ್ಲಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾರೆ. ಹಾಗೆ ಈ ಒಂದು ಬಹಳಷ್ಟು, ಒಂದೆರಡಲ್ಲ, ಎಲ್ಲ ಕಡೆಯಲ್ಲೂ AI ಅನ್ನ ಯಾವ ರೀತಿಯಲ್ಲಿ ಬಳಸ್ಬೋದು ಅಂತಿವೆ. ಕೆಲವು ಉದಾಹರಣೆಗಳನ್ನ ಮಾತ್ರ ಕೊಡ್ತಾರೆ. ಈಗ ನಾವು ಅರಣ್ಯ ನಾಶದ ಬಗ್ಗೆ ಹೇಳ್ತಿದ್ದೀವಿ. ಅರಣ್ಯ ನಾಶ ಎಷ್ಟಾಗ್ತಿದೆ, ಏನಾಗ್ತಿದೆ ಅಂತ ಅನ್ನೋದನ್ನ ರಿಮೋಟ್ ಸೆನ್ಸಿಂಗ್ ನಲ್ಲಿ, ಇಲ್ಲಿ ಪಕ್ಕದಲ್ಲಿ ನಿಮಗೆಲ್ಲ ಗೊತ್ತಿಲ್ಲ ಅಂತಂದ್ರೆ, ಈ ಬಿಲ್ಡಿಂಗ್ ನ ಪಕ್ಕದಲ್ಲೇನೆ ಕರ್ನಾಟಕ ಸರ್ಕಾರದ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಇದೆ. ಅಲ್ಲಿ ಪ್ರತಿ ದಿವಸ ಕೂಡ ನಮ್ಮ ಕರ್ನಾಟಕದಲ್ಲಿರುವಂತಹ ನೆಲ, ಜಲ, ಅರಣ್ಯ ಇವೆಲ್ಲವುಗಳ ಮೇಲೆ ಉಪಗ್ರಹಗಳನ್ನು ಇಟ್ಕೊಂಡು ಸದಾ ಕಣ್ಗಾವಲೆ ಇರುತ್ತೆ. ಸೊ ದೇ ವಿಲ್ ಬಿ ಸರ್ವೈ. ಅದರಿಂದ ಬರುವಂತಹ ಮಾಹಿತಿಯನ್ನ ಇಟ್ಕೊಂಡು ಎಲ್ಲಿ ಮಳೆ ಕಡಿಮೆ ಆಗಿದೆ, ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಇವೆಲ್ಲವನ್ನು ತಿಳ್ಕೊಳ್ಳುವಂತಹ ಸಾಧ್ಯತೆಗಳಿವೆ. ಎಲ್ಲಿ ಆ ರೀತಿಯ ಒಂದು ರಿಮೋಟ್ ಸೆನ್ಸಿಂಗ್ ಬಳಸ್ಕೊಂಡು ಅರಣ್ಯಗಳನ್ನ ನೋಡೋದಷ್ಟೇ ಅಲ್ಲ, ಅರಣ್ಯಗಳಲ್ಲಿ
ಯಾವ ಯಾವ ಜಾತಿಯ ಸಸ್ಯಗಳು ಕಡಿಮೆ ಆಗ್ತಾ ಇವೆ ಅನ್ನೋ ಮಾಹಿತಿಯನ್ನು ಕೂಡ ನಾವು ಮಾಡ್ಕೊಳ್ಬಹುದು. ಕೀಟಗಳು ನಮಗೆ ಗೊತ್ತು. ಕೀಟಗಳು ಅಂದ್ರೆ ಸೊಳ್ಳೆ, ಜಿರಳೆ, ಇರುವೆ ಇವೆಲ್ಲವು ಎಷ್ಟಿವೆ ಅನ್ನೋದು ನಮಗೆ ಗೊತ್ತಿಲ್ಲ. ಎಷ್ಟು ಹಾಳಾಗಿವೆ ಅನ್ನೋದು ನಮಗೆ ಗೊತ್ತಿಲ್ಲ. ಎಷ್ಟು ನಾಶವಾಗಿವೆ ಅನ್ನೋದು ಗೊತ್ತಿಲ್ಲ. ನಮಗೆ ಗೊತ್ತು ಆನೆ ಕಡಿಮೆ ಆಗ್ತಾ ಇದೆ, ಹುಲಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಆದ್ರೆ ಎಷ್ಟು ಸೊಳ್ಳೆಗಳ ಸಂಖ್ಯೆ ಕಡಿಮೆ ಆಗಿದೆ ನಮಗೆ ಗೊತ್ತಿಲ್ಲ. ಈ ವಿಷಯ ತಿಳ್ಕೊಳ್ಬೇಕು ಅಂತಂದ್ರೆ, ಆ ಮಾಹಿತಿ ತಿಳ್ಕೊಳ್ಬೇಕು ಅಂದ್ರೆ ಒಂದು ಪ್ರದೇಶದಲ್ಲಿರುವಂತಹ ಎಲ್ಲ ಕೀಟಗಳ ವಿವರವು ನಮಗೆ ಬೇಕು. ಅದು ಡಾಟಾ ಕಡಿಮೆ ಅಲ್ಲ, ಸಿಕ್ಕಾಪಟ್ಟೆ ಡಾಟಾ ಬೇಕು. ಅವೆಲ್ಲವನ್ನು ಸಂಗ್ರಹಿಸಿ ಮಾಡೋದು ಕಷ್ಟ. ಈಗ AI ಬಳಸ್ಕೊಂಡು ಅದನ್ನ ಮಾಡಬಹುದಾ? ಒಂದು ಗಿಡದ ಮೇಲೆ ಕೂತಿರುವಂತಹ ಸೊಳ್ಳೆಗಳನ್ನ ಅಥವಾ ಕೀಟಗಳನ್ನ ಗಮನಿಸಿಕೊಂಡು ಆ ಪ್ರದೇಶದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಮಾಡಬಹುದಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾರೆ. ಇದು ಮುಂದೆ ನಾವು ಹೇಳೋ ಹಾಗೆ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ. ಪ್ರಿಸಿಷನ್ ಅಗ್ರಿಕಲ್ಚರ್ ಅಂದ್ರೆ ನಾನು ಮಾಡುವಂತಹ ಕೃಷಿಯಲ್ಲಿ ಆ ಗಿಡಕ್ಕೆ ಮಾತ್ರ ನೀರು ಬೇಕು, ಇನ್ನೊಂದು ಗಿಡಕ್ಕೆ ಬೇಡ. ಈ ಗಿಡಕ್ಕೆ ಮಾತ್ರ ಬಿಸಿಲು ಬೇಕು ಅಂತಂದಾಗ ಗಿಡಕ್ಕೆ ಮಾತ್ರ ಬಿಸಿಲು ಬೀಳಬೇಕು. ಈ ರೀತಿಯ ಸ್ಪೆಸಿಫಿಕ್ ಆಗಿ ಮಾಡೋದಕ್ಕೆ ಬೇಕಾಗುವಂತಹ ಮಾಹಿತಿಯನ್ನ ದೊರಕಿಸ್ಕೊಳ್ಬಹುದು. ಇನ್ನು ಆಕ್ರಮಣಕಾರಿ ಅಂತೀವಿ ಅಂದ್ರೆ ಇನ್ವೇಸಿವ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಇನ್ವೇಸಿವ್ ಸ್ಪೀಸೀಸ್ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲಿ ಯಾವ್ದಾದ್ರು ಹೊಸದು ಗಿಡ ಬೇರೆ ದೇಶದಿಂದ ಬಂದು ಇಲ್ಲಿ ಬೆಳ್ಕೊಂಡ್ರೆ ಸ್ವಲ್ಪ ದಿವಸದಲ್ಲಿ ಅದು ಕಾಡಾಗಿ ಹರಡುತ್ತೆ. ಲಂಟಾನ ಆ ರೀತಿ ಬಂದಂತಹ ಒಂದು ಇನ್ವೇಸಿವ್ ಸ್ಪೀಸೀಸ್. ಅದೇ ರೀತಿ ಪಾರ್ಥೇನಿಯಂ ಕೂಡ ಒಂದು ಇನ್ವೇಸಿವ್ ಸ್ಪೀಸೀಸ್. ಇನ್ನೊಂದು ಕಾಂಗ್ರೆಸ್, ಇದು ಪಾರ್ಥೇನಿಯಂನ ಕಾಂಗ್ರೆಸ್ ಅಂತಾರೆ. ಇನ್ನೊಂದು ಮತ್ತು ಒಂದಿದೆ ಐಕೋಮಿಯಾ ಜಾತಿಗೆ ಸೇರಿದ್ದು, ಅದು ಕೂಡ ಒಂದು ಇನ್ವೇಸಿವ್ ಸ್ಪೀಸೀಸ್. ಇವು ಸಸ್ಯಗಳು, ಕೀಟಗಳಲ್ಲೂ ಬೇಕಾದಷ್ಟು. ಸೊ ಅವನ್ನ ನಾವು ಪತ್ತೆ ಮಾಡೋದಕ್ಕೆ ಈಗ ಬಳಸ್ತಾ ಇದ್ದೀವಿ. ಒಂದು ಗಿಡದ ಮೇಲೆ ಇರುವಂತಹ ಎಲ್ಲ ಕೀಟಗಳನ್ನು ಇಟ್ಕೊಂಡು ಬೇರೆ ಬೇರೆ ಗಿಡಗಳಲ್ಲಿ ಎಲ್ಲೆಲ್ಲಿ ಇದೆ ಅಂತ ಅನ್ಕೊಂಡು ಯಾವುದು ಆಕ್ರಮಣಕಾರಿ ಇನ್ವೇಸಿವ್ ಸ್ಪೀಸೀಸ್ ಬರ್ತಾ ಇದೆ ಅದು ಏನು ಮಾಡಬಹುದು ಅಂತ ಅನ್ನೋದನ್ನು ಕೂಡ ಊಹಿಸುವ ಒಂದು ಪ್ರಯತ್ನ ಈಗ ನಡೀತಾ ಇದೆ. ಆಮೇಲೆ ಸೇಟಿ ಅಂತ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಅಲ್ಲಿ ವಿಶ್ವದ ಹಲವಾರು ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಸೇರ್ಕೊಂಡು ಮಾಡಿರುವಂತಹದ್ದು. ಉಪಗ್ರಹಗಳ ಮೂಲಕ ಸಮುದ್ರದಲ್ಲಿ ಹೋಗ್ತಾ ಇರುವಂತಹ ತಿಮಿಂಗಿಲಗಳು ಅವುಗಳನ್ನ ಗಮನಿಸ್ತಾರೆ. ಅವುಗಳಲ್ಲಿ ಒಂದೊಂದು ತಿಮಿಂಗಲವನ್ನು ಪತ್ತೆ ಮಾಡೋದಕ್ಕೆ ಈಗ ಕಷ್ಟ. ಆದ್ರೆ ಅವುಗಳ ಚಲನೆ ಮತ್ತೊಂದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಗುರುತಿಸ್ಕೊಂಡು, ಈಗ ನಮ್ಮ ಹಾವಭಾವಗಳು ಎಲ್ಲರದ್ದು ಒಂದೇ ರೀತಿ ಇರೋದಿಲ್ಲ ಅಲ್ಲ. ನಾನು ಹೀಗಂತೀನಿ, ಇನ್ನೇನೋ ಮಾಡ್ತೀನಿ, ಹೀಗ ಅನ್ಕೊಳ್ತೀನಿ, ಈ ರೀತಿ ಅವುಗಳಲ್ಲೂ ಇವೆ. ಅವನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಪ್ರತಿಯೊಂದನ್ನು ಕೂಡ ಆಕಾಶದಿಂದ ಇರುವ ಉಪಗ್ರಹಗಳ ಮೂಲಕವೇ ಒಂದೊಂದನ್ನು ಪ್ರತ್ಯೇಕವಾಗಿ ಗುರುತಿಸಿ ಅವು ಎಲ್ಲಿ ಹೋಗ್ತವೆ, ಏನ್ ಮಾಡ್ತವೆ ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸೆಟಿ ಪ್ರೋಗ್ರಾಮ್ ಅಂತಾರೆ. ಅದಕ್ಕೆ ಅವರು ಬಳಸುವಂತದ್ದು ಕ್ಲಿಕ್ ಪ್ಯಾಟರ್ನ್. ಕ್ಲಿಕ್ ಪ್ಯಾಟರ್ನ್ ಅಂತಂದ್ರೆ ಅವು ಹೋಗುವಾಗ ಒಂದು ರೀತಿ ಅಂತ ಅನ್ನೋ ರೀತಿಯಲ್ಲಿ ಇರುತ್ತೆ, ನಮಗೆ ಕೇಳಿಸಲ್ಲ. ಬಟ್ ಆ ಶಬ್ದನ್ನ ಗ್ರಹಿಸಿ ಅದನ್ನ ಬಳಸ್ಕೊಳ್ಬಹುದು, ಅವನ್ನ ಮಾಡ್ಕೊಂಡು ಮಾಡಬಹುದು. ಅವನ್ನೇ ಬೇರೆ ರೀತಿಯಲ್ಲೂ ಕೂಡ ಬಳಸಿದ್ದಾರೆ. ಓಕೆ, ಅದಲ್ಲದೆ ಇದು ಇವತ್ತಿನ ಸುದ್ದಿ. ಬ್ರೈನ್ ಪ್ರಾಟ್ ಅಂತ ಅನ್ನೋದು ವೈದ್ಯರಿಗೆ ಅಥವಾ ವೈದ್ಯ ಸಂಶೋಧಕರಿಗೆ ಅನುಕೂಲ ಆಗುವಂತಹದ್ದು. ವಯಸ್ಸಾದ್ಮೇಲೆ ನನ್ನಂತವರಿಗೆ ಬರುವಂತಹ ಹಲವಾರು ರೋಗಗಳಿವೆ. ಆಲ್ಜಿಮಿಯರ್ಸ್ ಇರ್ಬೋದು, ಅರಳು ಮರಳು ಅಂತ ಹೇಳ್ತೀವಿ, ಅದರ ಒಂದು ಲಕ್ಷಣ ಅದು. ಹಾಗೇನೆ ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ, ನಡುಕದ ಒಂದು ಕಾಯಿಲೆ. ಹೀಗೆ ಬೇರೆ ಬೇರೆ ಕಾಯಿಲೆಗಳಿವೆ. ಡಾಕ್ಟರ್ ಸೋಮೇಶ್ ಅವರು ಹೇಳಿದ್ದಾರೆ. ಆ ಕಾಯಿಲೆಗಳನ್ನ ಪತ್ತೆ ಮಾಡಬೇಕಾದ್ರೆ ಅವುಗಳನ್ನ ಬೇರೆ ಬೇರೆ ಪ್ರೋಟೀನ್ಗಳನ್ನ ಗುರುತಿಸಿ ಮಾಡ್ತಾರೆ. ಒಂದು ಸಮಸ್ಯೆ ಏನಂದ್ರೆ, ಹೀಗೆ ಬರುವಂತಹ ಹಲವಾರು ಕಾಯಿಲೆಗಳಲ್ಲಿ ಒಂದೇ ಪ್ರೋಟೀನ್ ಇನ್ವಾಲ್ವ್ ಆಗಿರಬಹುದು, ಒಂದೇ ಪ್ರೋಟೀನ್ ನ ಬದಲಾವಣೆಗಳು ಇರಬಹುದು. ಹಾಗಾಗಿ ನಾವು ಅದನ್ನ ಈ ಪ್ರೋಟೀನ್ ಒಂದನ್ನ ಮಾತ್ರ ನೋಡಿ ಇದು ಈ ಕಾಯಿಲೆ ಇತ್ತು, ಅದು ಆ ಕಾಯಿಲೆ ಇತ್ತು ಅಂದ್ಬಿಟ್ಟು ಔಷಧ ಕೊಡೋದಕ್ಕೆ ಕಷ್ಟ. ಸೊ ಇದು ಬ್ರೈನ್ ಪ್ರಾಟ್ ಅಥವಾ ಮತ್ತು ಅಂತ ಒಂದು ತಂತ್ರಜ್ಞಾನವನ್ನ IIT ಮುಂಬೈನವರು ಮಾಡಿರುವಂತಹದ್ದು. ನೀವು ಮಿದುಳಿನಲ್ಲಿರುವಂತಹ ಎಲ್ಲ ಪ್ರೋಟೀನ್ಗಳ ಸಂಶ್ಲೇಷಣೆ ಮಾಡಿ ಅವುಗಳು ಮತ್ತು ಬೇರೆ ಬೇರೆ ರೋಗಗಳಲ್ಲಿ ಎಲ್ಲೆಲ್ಲಿ ಅವುಗಳ ಇನ್ವಾಲ್ವ್ಮೆಂಟ್ ಇದೆ ಅಂತ ಅನ್ನೋದನ್ನ ತಿಳಿಸಿಕೊಡುವಂತಹದ್ದು ಒಂದು ಇದು. ಅದಕ್ಕೂ ಅಷ್ಟೇ ಡಾಟಾ, ಈಗಾಗಲೇ ಇರುವಂತಹ ಡಾಟಾವನ್ನ ಬಳಸ್ಕೊಂಡು ಈ ಒಂದು ತಂತ್ರಜ್ಞಾನವನ್ನ ಇವರು ಅಭಿವೃದ್ಧಿ ಪಡಿಸಿದ್ದಾರೆ ಅಂದ್ಬಿಟ್ಟು ಇವತ್ತು ನನಗೆ ಒಂದು ರಿಸರ್ಚ್ ಪೇಪರ್ ನಲ್ಲಿ ಗೊತ್ತಾಯ್ತು. ಓಕೆ, ಒಟ್ಟಾರೆ ನಾವು ಮಾಡಬಹುದಾದಂತಹದ್ದು ಬೇಕಾದಷ್ಟು ರಿಸರ್ಚ್. ಪೂರ್ವ ಸಿದ್ಧತೆ ಮಾಹಿತಿ ಸಂಗ್ರಹಣೆಗೆ
ಮತ್ತೆ ರೆಫರೆನ್ಸ್ ಮಾಡ್ಕೊಳ್ಳೋದಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಅದಕ್ಕೆ ಪರ್ಪ್ಲೆಕ್ಸಿಟಿ, ಚಾಟ್ ಜಿಪಿಟಿ ಅಥವಾ MS ಆಫೀಸ್ ಯಾವುದನ್ನು ನೀವು ಬಳಸಬಹುದು. ಪರ್ಪ್ಲೆಕ್ಸಿಟಿ ನಿಮ್ಮಲ್ಲಿ ಇದ್ರೆ ಅದರಲ್ಲಿ ಒಂದು ಯಾವುದಾದ್ರೂ ವಿಷಯದ ಬಗ್ಗೆ ನೀವು ಬರೆದರೆ ಕೂಡಲೇ ಅದೇನ್ ಮಾಡುತ್ತೆ ಅಂದ್ರೆ ಆ ವಿಷಯದ ಬಗ್ಗೆ ಮಾಹಿತಿ ಕೊಟ್ಟಾಗ ಆ ಪ್ರತಿಯೊಂದು ವಾಕ್ಯದ ಕೊನೆಯಲ್ಲಿ ಅದರ ಮೇಲೆ ಒಂದು ಸೂಪರ್ ಸ್ಕ್ರಿಪ್ಟ್ ಅಂತ ನಾವು ಹೇಳ್ತೀವಿ, ಒಂದು ಸೂಪರ್ ಸ್ಕ್ರಿಪ್ಟ್ ಬಂದಿರುತ್ತೆ. ಆ ಸೂಪರ್ ಸ್ಕ್ರಿಪ್ಟ್ ಏನು ಅಂದ್ರೆ ಅದರ ಮೂಲ ಮಾಹಿತಿ ಎಲ್ಲಿದೆ ಅಂತ ಅಂದ್ಬಿಟ್ಟು, ಅಂದ್ರೆ ನಿಮಗೆ ವಿಶ್ವಾಸಾರ್ಹತೆ ಬರೋದಕ್ಕೋಸ್ಕರವಾಗಿ ಆ ಮೂಲ ಮಾಹಿತಿಯನ್ನ ನೀವು ಹುಡುಕೊಂಡು ಹೋಗ್ಬೋದು. ಒಂದು. ಎರಡನೇದು, ನೀವು ಒಂದು 100 ಪೇಪರ್ ಇಟ್ಕೊಂಡಿದ್ದೀರ, 100 ಪೇಪರ್ ಅನ್ನ ಓದ್ಬೇಕು. ಓದೋದು ಬಹಳ ಕಷ್ಟ. ಅವಾಗ ಏನ್ ಮಾಡ್ತೀರಾ, ಆ 100 ಪೇಪರ್ ಅನ್ನು ನೀವು ಅಪ್ಲೋಡ್ ಮಾಡಿ ನನಗೆ ಈ ಮಾಹಿತಿ ಸಾರಾಂಶ ರೂಪದಲ್ಲಿ ಕೊಡು ಅಂದ್ರೆ ತಕ್ಷಣ ಕೊಡುತ್ತೆ. ಇದು ನೀವು ಅಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ. ಈಗಿನ ಅಡೋಬ್ ರೀಡರ್ ಅಂತ ಇದೆ. ಅಡೋಬಿ ರೀಡರ್ ಎಷ್ಟು ಜನ ಉಪಯೋಗಿಸಿದ್ದೀರಾ? PDF ರೀಡರ್. ನೀವು PDF ಫೈಲ್ಗಳನ್ನ ಓದ್ತೀರಾದ್ರೆ ಅದನ್ನ ಓಪನ್ ಮಾಡೋದಕ್ಕೆ ಇರುವಂತದ್ದು ಅಡೋಬಿ ರೀಡರ್. ಅಡೋಬಿ ರೀಡರ್ ನಲ್ಲಿ ಈಗಾಗಲೇ ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಅದು ಕೇಳುತ್ತೆ ನಿಮ್ಮನ್ನ, ಡು ಯು ವಾಂಟ್ ಸಮ್ಮರಿ ಅಂದ್ಬಿಟ್ಟು. ಎಸ್ ಅಂತಂದ್ರೆ ಎಲ್ಲ ಸಮ್ಮರಿಯನ್ನು ನಿಮಗೆ ಕೊಡುತ್ತೆ. ಆ ಸಮ್ಮರಿಯನ್ನ ನೀವು ಆಮೇಲೆ ಕಟ್ ಮಾಡ್ಕೊಂಡು ನೀವು ವರ್ಡ್ ಅಲ್ಲಿ ಹಾಕ್ಬಿಟ್ಟು ಟ್ರಾನ್ಸ್ಲೇಟ್ ಅಂತ ಕೊಟ್ರೆ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ. ಓಕೆ. ಪ್ರಬಂಧ ಎಚ್ಚರಿಕೆ, ಇದು ಪ್ರಯೋಗಗಳನ್ನ ಮಾತ್ರ ಈಗ ಯಾರು ಮಾಡ್ತಾ ಇಲ್ಲ. ಅವುಗಳನ್ನ ಡಿಸೈನ್ ಮಾಡೋದಕ್ಕೆ ಒಂದು ಹಂತದವರೆಗೆ ಮಾತ್ರ AI ಬಳಸಬಹುದು. ಉಳಿದ ಹಂತಗಳಲ್ಲಿ ನಮ್ಮ ವಿವೇಚನೆ ಬಹಳ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆ ಇನ್ನೂ ಇದೆ. ಮತ್ತೆ ಎಲ್ಲೇ ನಾವು AI ಬಳಸಿದ್ರು ಕೂಡ AI ಬಳಸಿದ್ದೀವಿ ಅಂತ ಹೇಳೋದು ಬಹಳ ಮುಖ್ಯ. ನಾವು ಉತ್ತರ ಬರ್ದಾಗ್ಲೂ ಕೂಡ ಇದರಲ್ಲಿ AI ಬಳಸ್ಕೊಂಡು ಉತ್ತರ ಬರ್ದಿದ್ದೀನಿ ಅಂತ ಹೇಳ್ಬೇಕು. ಅದು ಈ ಚಿತ್ರ ಇದೆಯಲ್ಲ, ಈ ಚಿತ್ರ ಕೂಡ ನಾನು AI ಉಪಯೋಗಿಸಿ ಮಾಡಿದ್ದು. ಮೊದಲಿಗೆ ನಾನು ಕೇಳಿದಾಗ ಒಬ್ಬ ಫಾರಿನ್ ಸೈಂಟಿಸ್ಟ್ ಬಂದ್ಬಿಟ್ಟಿದ್ದ. ಆಮೇಲೆ ನಾನು ಹೇಳಿದೆ ಬೇಡ, ನನಗೆ ಒಬ್ಬ ಇಂಡಿಯನ್ ಸೈಂಟಿಸ್ಟ್ ಬೇಕು ಅಂತಂದಾಗ ಹೀಗೆ ಮಾಡ್ತಿದ್ರು. ನಿನ್ನೆ ನಮ್ಮ ಗುರುರಾಜ್ ಸರ್ ಬಂದಿದ್ರಲ್ಲ, ಅವ್ರ ಚಿತ್ರ ಹಾಕ್ಬಿಟ್ಟು ಮಾಡ್ಬಿಡ್ಬೋದು ಅನ್ಸುತ್ತೆ. ಹಿಂಗೆ ಹೆಚ್ಚು ಕಡಿಮೆ ಹೆಂಗೆ. ಆಮೇಲೆ ಚಿತ್ರಗಳು, ಗ್ರಾಫಿಕ್ಸ್, ಇನ್ಫೋಗ್ರಾಫಿಕ್ಸ್ ಇಲ್ಲಿ ಮಾಡ್ತಾ ಇದೆ. ನೀವು ಇಡೀ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ನಲ್ಲಿ ಉತ್ತಪ್ಪಂ ಮತ್ತು ಪ್ಯಾನ್ ಕೇಕ್ ಅವೆರಡರದ್ದು ಬಿಟ್ರೆ ಉಳಿದ ಎಲ್ಲ ಚಿತ್ರಗಳು ಕೂಡ AI ಮಾಡಿತ್ತು. ಸೊ ನನಗೆ ಒಂದು ಒಳ್ಳೆಯ ಪ್ರೆಸೆಂಟೇಶನ್ ಮಾಡಬೇಕು ಒಂದು ಕಡೆಯಲ್ಲಿ ಅಂತಂದಾಗ ಚಿತ್ರ ಬರೆಯೋದಿಕ್ಕೆ ಅಥವಾ ಚಿತ್ರ ಮಾಡೋದಕ್ಕೆ ನನಗೆ ಸಾಮರ್ಥ್ಯ ಇದೆ ಅಂದಾಗ AI ಬಳಸ್ಕೊಂಡು ನಾನು ಅಷ್ಟೇ ಸುಂದರವಾದಂತಹ ಒಂದು ಪ್ರೆಸೆಂಟೇಶನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಕೊನೆಯದಾಗಿ ಕೃತಿ ಚೌರ್ಯವನ್ನ ಪತ್ತೆ ಮಾಡೋದು ಅಂದ್ರೆ ಪ್ಲೇಜರಿಸಂ. ಒಂದು ಪ್ರಾಜೆಕ್ಟ್ ಮಾಡಿ ಅಂತಂದ್ರೆ ಬಹಳ ಸುಲಭವಾಗಿ ಎಸ್ಸೆ ಬರೀರಿ ಅಂತಂದ ಕೂಡಲೇ ಚಾಟ್ GPT ಕೊಟ್ಬಿಟ್ಟು ಎಸ್ಸೆ ಬರೆದು ತಗೊಂಡೋಗಿ ಕೊಟ್ಬಿಟ್ಟು ನೆಕ್ಸ್ಟ್ ಗೊತ್ತಾಗೋದಿಲ್ಲ ನಾನ್ ಬರ್ದಿದ್ದ ಚಾಟ್ GPT ಬರ್ದಿದ್ದ, ಹಾಗೇನೇ ಇಲ್ಲ. ಈಗ ನೀವು ನನಗೆ ಬರ್ಕೊಟ್ರೆ ಅದರಲ್ಲಿರುವಂತ ಕೆಲವು ಅಂಶಗಳನ್ನ ಗೊತ್ತಿಟ್ಕೊಂಡು ಇದು ಚಾಟ್ GPTಯಲ್ಲಿ ಎಲ್ಲೆಲ್ಲಿ ಬಳಸಿದ್ದೀರಾ ಅಂತ ಅನ್ನೋದು ಹೇಳ್ಬೇಕು. ಓಕೆ. ಹಾಗೇನೆ ಕೃತಿ ಚೌರ್ಯವನ್ನ ಪತ್ತೆ ಮಾಡೋದಕ್ಕೆ ಚಾಟ್ GPTಯನ್ನ ಅಥವಾ AI ಎಲ್ಲೆಲ್ಲಿ ಬಳಸಿ ಅದು ಹೇಳದೆ ಹೋಗ್ತಾರೆ ನೋಡಿ, ಮೋಸ ಮಾಡ್ತಾರೆ ನೋಡಿ, ಅಂತವರನ್ನ ಪತ್ತೆ ಮಾಡೋದಕ್ಕೂ ಕೂಡ AI ಈಗ ಬಳಸ್ತಾ ಇದೆ. ಇದು ಯಾಕೆ ಅಂತಂದ್ರೆ ಇತ್ತೀಚೆಗೆ ಕೃತಕವಾಗಿ ಸಂಶೋಧನೆಗಳನ್ನ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸುಳ್ಳು ಹೇಳಿ ಸುಳ್ಳು ಪ್ರಬಂಧಗಳನ್ನ ಪ್ರಕಟಿಸುವವರು ಇದ್ದಾರೆ. ಅದನ್ನ ನಾವು ಪೇಪರ್ ಫ್ಯಾಕ್ಟರೀಸ್ ಅಂತ ಹೇಳಿ. ಪೇಪರ್ ಫ್ಯಾಕ್ಟರೀಸ್ ಒಂದೆರಡಲ್ಲ, ಸಾವಿರಾರು ಈ ರೀತಿ ಪ್ರಬಂಧಗಳು ಬರ್ತವೆ. ಅದು ನಿಜನ ಸುಳ್ಳ ಗೊತ್ತಾಗೋದಿಲ್ಲ. ನಿನ್ನೆ ಬಂದಂತ ಒಂದು ಉದಾಹರಣೆ ನಾನು ಹೇಳಲೇಬೇಕು. ಹೋಮಿಯೋಪತಿಯಲ್ಲಿ ನಾವು ಮಕ್ಕಳಿಗೆ ಕೆಲವು ಔಷಧಗಳನ್ನ ಕೊಟ್ಟಾಗ ಅವರು ತುಂಬಾ ಸುಧಾರಿಸ್ತಾರೆ ಅಂತ ಒಂದು ಪ್ರಬಂಧ ಬಂದಿತ್ತು. ಹೋಮಿಯೋಪತಿ ಬಹಳ ಫಲಕಾರಿ ಅಂತ ಅಂದ್ಬಿಟ್ಟು ಕೆಲವು ವರ್ಷಗಳ 2 ವರ್ಷದ ಹಿಂದೆ ಅದು ಬಂದಾಗ ಎಲ್ಲರೂ ಕೂಡ ಹೋಮಿಯೋಪತಿಯನ್ನ ಒಪ್ಪದೇ ಇರುವವರನ್ನ ಕೂಡ ಒಪ್ಪಿಸುವಂತ ಪ್ರಯತ್ನ ನಡೆದಿತ್ತು. ಆದ್ರೆ ಆ ಪತ್ರಿಕೆ ಅಂದ್ರೆ ಅದೊಂದು ಪ್ರಸಿದ್ಧ ವೈದ್ಯಕೀಯ ಪತ್ರಿಕೆ, ಆ ಪೇಪರ್ ಅನ್ನ ಅದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ವಿತ್ಡ್ರಾ ಹೇಳ್ತೀವಿ, ರಿಟ್ರಾಕ್ಷನ್ ಅಂತ ಹೇಳ್ತೀವಿ, ರಿಟ್ರಾಕ್ಟ್ ಮಾಡಿದ್ದಾರೆ. ರಿಟ್ರಾಕ್ಟ್ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಪೇಷಂಟ್ಸ್ ಇರ್ಲಿಲ್ಲ, ಆ ಮಾಹಿತಿ ಸುಳ್ಳು ಇವೆಲ್ಲವೂ ಆಗಿದ್ರಿಂದ ಮಾಡಿದ್ರು. ಆ ಇಡೀ ಪೇಪರ್ ಅನ್ನ AI ಮತ್ತೊಂದು ಬಳಸ್ಕೊಂಡು ಮಾಡಿಕೊಟ್ಟು ಇಡೀ ದತ್ತಾಂಶ. ಸೊ ನಾವು ಒಂದು ಪೇಪರ್ ಪಿಯರ್ ರಿವ್ಯೂಡ್ ಜರ್ನಲ್ ನಲ್ಲಿ ಒಂದು ಪ್ರತಿಷ್ಠಿತವಾದಂತಹ ರಿಸರ್ಚ್ ಜರ್ನಲ್ ನಲ್ಲಿ ಪಬ್ಲಿಷ್ ಆಗಿದೆ ಅಂತ ಕೂಡಲೇ ಅದನ್ನ ನಂಬ್ಕೊಂಡ್ ಬಿಟ್ಟಿರ್ತೀವಿ. ಆದ್ರೆ ಅದು ಕೂಡ ಸುಳ್ಳಾಗ್ಬೋದು ಅನ್ನೋದಕ್ಕೆ ಈ ಪೇಪರ್ ಫ್ಯಾಕ್ಟರಿಗಳು ಇಂಥ ಮೋಸ ಬೇಕಾದಷ್ಟು ಮಾಡ್ತಾ ಇದೆ. ಆಮೇಲೆ ಅವ್ರು ಹೇಳ್ತಾರೆ, ನನ್ನ ಪರಿಚಯ ಮಾಡ್ಕೊಡ್ತಾರೆ, ಒಳ್ಳೆಯವರ ಶರ್ಮಾ ಅಂತ. ಇವು ನನ್ನ ಕರ್ಮಗಳು.
ಕೃತಿಗಳು ಅಂತ ಹೇಳೋದಿಲ್ಲ, ಕರ್ಮಗಳು. ಯಾಕಂದ್ರೆ ಮಾಡ್ಲೇಬೇಕಾದಂತವು ಅಂತ ನಾನು ಹೇಳ್ತೇನೆ. ಜಾಣ ಸುದ್ದಿ ಅನ್ನುವ ಪಾಡ್ಕಾಸ್ಟ್ ಒಂದಿದೆ, ಅದರ ಕೆಳಗೆ ಇರುವ QR ಕೋಡ್ ಅನ್ನು ನೀವು ಒತ್ಕೊಂಡ್ರೆ ಜಾಣ ಸುದ್ದಿಯ ಯೂಟ್ಯೂಬ್ ನಲ್ಲಿ ನೀವು ಆ ಚಾನಲ್ ನ, ಸ್ಪಾಟಿಫೈ ನಲ್ಲಿ ಆ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಕುತೂಹಲಿ ಕನ್ನಡ ಅನ್ನುವ ಒಂದು ಉಚಿತವಾದ PDF ಪತ್ರಿಕೆಯನ್ನ ಪ್ರಕಟಿಸ್ತಾ ಇದ್ದೀನಿ, ಸಂಪಾದಿಸ್ತಾ ಇದ್ದೀನಿ. ಪ್ರಕಟಣೆ ಅನ್ನೋದಕ್ಕೆ ಮುದ್ರಿಸ್ತಿರೋದ್ರಿಂದ ಅದು ಪ್ರಕಟಿಸ್ತೀವೋ ಇಲ್ವೋ ಹೇಳೋದಕ್ಕಾಗೋದಿಲ್ಲ. ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ರೆ ಇಮೇಲ್ ನಲ್ಲಿ ನಿಮಗೆ ಬೇಕು ಅಂತಂದ್ರೆ ಗೂಗಲ್ ಫಾರ್ಮ್ ನ ಒಂದು QR ಕೋಡ್ ಇದೆ, ಅದನ್ನು ಬಳಸ್ಕೊಳ್ಳಿ. ಇತ್ತೀಚೆಗೆ ಕಥೆಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ದೇನೆ. ಸೊ ನಿನ್ನೆ ದಿವಸ ಗಣೇಶಯ್ಯನವರು ಅದರ ಉಲ್ಲೇಖ ಮಾಡಿದ್ರು, ಹಾಗಾಗಿ ಆ ಪುಸ್ತಕದ ಚಿತ್ರವನ್ನು ಕೂಡ ನಾನು ಇಲ್ಲಿ ಹಾಕಿಕೊಟ್ಟೆ.